ಟೈಮ್ ಕೂಡ ಅಷ್ಟೇ ಒಂದು ಟೈಮ್ ಬೋಂಡ್ ಹಾಕ್ಕೊಂಡು ಪ್ಯಾನ್ ಔಟ್ ಮಾಡಿ ಸೊ ಅದರ ವರ್ಕಿಂಗ್ ಹೇಗಿತ್ತು? ಚಾಲೆಂಜಿಂಗ್, ಬಟ್ ಐ ಥಿಂಕ್ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಪಕ್ಕ ಎಕ್ಸಾಮಲ್ಲಿ ಇದ್ದಂಗೆ ಒಂದು ನಿಮಿಷ ವೇಸ್ಟ್ ಮಾಡೋಂಗಿಲ್ಲ. ಬಟ್ ಇಟ್ಸ್ ಗುಡ್ ಫನ್ ಸರ್. ಅಂದರೆ ಒಂದು ರಿಲ್ಯಾಕ್ಸ್ ಆಗಿ ವರ್ಕ್ ಆಗೋದಕ್ಕಿಂತ ಎವ್ರಿಥಿಂಗ್ ಪ್ಲ್ಯಾನ್. ನಾಟ್ ಓನ್ಲಿ ದಟ್, ಏನಾಗುತ್ತೆ ದಿಸ್ ಪ್ರೆಷರ್ ಹಿಯರ್ ಏನಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಟ್ಸ್ ನಂಬರ್ ಆಫ್ ಡೇಸ್ ಅಂತ ತೊಗೊಳಕ್ಕೋದ್ರೆ ಎಷ್ಟೋ ಸಿನಿಮಾಗಳು ಮುಗಿದಿದೆ. ಬಟ್ ವಿತಿನ್ ಅ ಸ್ಪ್ಯಾನ್ ಆಫ್ 120 days ವಿ ವರ್ಕ್ 107 days ಅಕ್ರಾಸ್ 166 ಕಾಲ್ಸ್ ಇತ್ತು ಅಂದಾಗ ದಟ್ ಈಸ್ ದ ಪ್ರೆಷರ್. ಅಲ್ಲೇನಾಗುತ್ತೆ ನಿಮಗೆ ಆಫ್ಟರ್ ಸಮ್ ಟೈಮ್ ಹೋಗ್ತಾ ಹೋಗ್ತಾ ಯುವರ್ ಬಾಡಿ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್, ಮೈಂಡ್ ಸೆಟ್ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್. ಆವಾಗ ಎಲ್ಲೋ ಒಂದು ಕಡೆ ಸ್ಲೋ ಆಗೋಣ, ಸಾಕು, ಸ್ವಲ್ಪ ಆಗಲ್ಲ, ಇದೇ ಸ್ಪೀಡಲ್ಲಿ ಇದಾಗಿದ್ದು ಉಂಟು. ತೂತುಕುಡಿ ಫಸ್ಟ್ ಚೆನ್ನೈ ಆದಮೇಲೆ ತೂತುಕುಡಿ ಯಾವಾಗ ದೊಡ್ಡ ಸ್ಕೆಡ್ಯೂಲ್ ಆಯಿತು ಅದು ಆಗ್ತಿದ್ದಂಗೆ ಎಲ್ಲ ಸ್ವಲ್ಪ ಸ್ಲೋ ಆಗೋದು ಕಾಣಿಸ್ತಾ ಇತ್ತು. ಅಂದರೆ ಒಂದೇ ದಿನ ಗ್ಯಾಪಲ್ಲಿ ಪಾಂಡಿಚೇರಿಗೆ ಹೋಗಿದ್ವಿ ನಾವು. ಬಟ್ ಐ ಥಿಂಕ್ ದಟ್ ಈಸ್ ದ ಡೇ ಐ ಕಾಲ್ಡ್ ಎ ಮೀಟಿಂಗ್ ಅಗೇನ್. ಉದ್ದೇಶ ಮರಿಬೇಡಿ, ಹೋಗಬೇಕು, ಮಾಡಲೇಬೇಕು. ನಾವು ಇಷ್ಟು ದೂರ ಬಂದಿದ್ದೀವಿ, ಇನ್ನೂ 30% ಆಗಿದೆ, ಇನ್ನೂ 70% ಇದೆ ಸಿನಿಮಾ, ಮಲಗಬೇಡಿ, ಯಾರು ಮಾಡೋಣ. ಬಟ್ ಐ ಗೆಸ್ ಆಫ್ಟರ್ ದಟ್ ಮತ್ತೆ ವೇಕಪ್ ಕಾಲ್ ಕೂಡ ಅವಶ್ಯಕತೆ ಬರಲಿಲ್ಲ. ಎವ್ರಿಬಡಿ ಸ್ಟಕ್ ಟು ಇಟ್. ಡೇ ಆ್ಯಂಡ್ ನೈಟ್ ವಿ ವರ್ಕ್ಡ್. ಬಟ್ ದಿ ಪಾಯಿಂಟ್ ಇಸ್ ನಾಟ್ ಅಬೌಟ್ ಅದ್ರ ಮೇಲೆ ನಾನು ಸ್ಟ್ರೆಸ್ ಮಾಡೋದಕ್ಕಿಂತ ಇದು ನಮ್ಮ ಉದ್ದೇಶ ಆಗಿತ್ತು, ಯಾರು ನಮಗೇನು ಫೋರ್ಸ್ ಮಾಡಿಲ್ಲ. ಸೊ ಅದನ್ನು ಎಂಫಸೈಸ್ ಮಾಡೋ ಬದಲು ನಾವೇನು ಅಂದ್ಕೊಂಡು ಅದನ್ನು ತೆಗಿಯೋಕ್ಕಾಯ್ತಲ್ಲ, ಅದು ಮೇನ್ ಇಂಪಾರ್ಟೆಂಟ್. ಇವಾಗ ಈ ಹಠದಲ್ಲಿ ಬೇಗ ಮುಗಿಸ್ಬೇಕು ಅನ್ನೋ ಹಠದಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ್ದರೆ ಐ ಥಿಂಕ್ ದಟ್ ವುಡ್ ಹ್ಯಾವ್ ಹರ್ಟ್ ಅಸ್. ಅದು ಜಸ್ಟಿಸು ಆಗ್ತಾ ಇರಲಿಲ್ಲ, ನೀವು ಥಿಯೇಟ್ರಿಗೆ ಬರೋರಿಗೂ ಜಸ್ಟಿಸ್ ಆಗ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಗೊತ್ತಾಗೋಗುತ್ತೆ ನಿಮಗೆ, ಅಲ್ವೇ? ಸೊ ಅದು ನಿಮಗೆ ಟ್ರೇಲರ್ನಲ್ಲೂ ನೋಡಿಲ್ಲ ನೀವು. ಸೊ ಸಿನಿಮಾಸ್ ಎಕ್ಸಾಕ್ಟ್ಲಿ ಲೈಕ್ ದಟ್ ಓನ್ಲಿ, ಆ ಸ್ಕೇಲಲ್ಲೇ ಇದೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್, ನಾನು ಲಾಸ್ಟ್ ಟೈಮ್ ಹೇಳಿದಾಗೆ ನಾವು ಮೊದಲನೇ ಮೈಲಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆಲ್ರೆಡಿ 15ನೇ ಮೈಲಲ್ಲಿ ಇರಬೇಕು ಅವರು. ಆಲ್ರೆಡಿ ಅಲ್ಲಿಂದ ಅಲ್ಲಿವರೆಗೆ ಟಾರ್ ಹಾಕಿರ್ಬೇಕು ಅವರು. ಆವಾಗಲೇ ನಾವು ಆ ರೋಡಲ್ಲಿ ಟ್ರಾವೆಲ್ ಆಗೋಕ್ಕಾಗೋದು. ನಾವು 15 ಮೈಲಿ ರೀಚ್ ಆಗೋಷ್ಟರೊಳಗೆ ಅವ್ರು 45ಗೆ ಹೋಗಿರ್ಬೇಕಾಗುತ್ತೆ. ಸೊ ದಟ್ ಇಸ್ ಹೌ ವಿ ಆಲ್ ವರ್ಕ್. ಆ್ಯಂಡ್ ಐ ಆಮ್ ಹ್ಯಾಪಿ. ಇವತ್ತಿಗೂ ನೀವು ಹೇಳ್ತಾ ಇದ್ದೀರ ಅಂದರೆ ಅದು ಇನ್ನೂ ಎಲ್ಲ ಭಾಗಗಳು ಕೆಲಸ ಮಾಡ್ತಾನೆ ಇದ್ದಾರೆ ನಿಮ್ಗೆ ರಿಲೀಸ್ ಆಗೋ ತನಕನೂ. ಸೊ ಇವಾಗ ಐ ಸ್ಲೆಪ್ಟ್ ಅಟ್ ಅಬೌಟ್ 5 o'clock in the morning. 7 o'clock I got up, I did my little bit of workout, immediately I started my interviews. ಬಟ್ ಅಷ್ಟೇ ಟೈಮ್ ಆಗ್ತಾ ಇರೋದು, ಅದು ಆಗ್ತಾ ಇಲ್ಲ. ಯಾಕಂದರೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಲಾಟ್ ಆಫ್ ಹರ್ಡಲ್ಸ್ ಬರ್ತವೆ. ಸ್ಮಾಲ್ ಕಟ್ಸ್ ಕೊಟ್ಟಿರ್ತಾರೆ ಸೆನ್ಸಾರ್, ದೆನ್ ಅದನ್ನು ಕಟ್ ಮಾಡಬೇಕು ಅಂದರೆ ಫ್ಲೋ ಕಟ್ ಆಗುತ್ತೆ. ಅಗೇನ್ ವಿ ಹ್ಯಾವ್ ಟು ಸೆಟ್. ಐ ಡೋಂಟ್ ನೋ ಟೆಕ್ನಿಕಲಿ ನಿಮಗೆ ಗೊತ್ತಿಲ್ವೋ, ಈಗ ಒಂದು ಫ್ರೇಮ್ ತೆಗೆದ್ರು ಮ್ಯೂಸಿಕ್ ಹೊಡೆಯುತ್ತೆ, ಗೊತ್ತಾ? ಅದು ಈ ಬಿ ಪಿಯಿಂದ ಈ ಬಿ ಪಿಗೆ ಹಾಕಿರ್ತೀರಲ್ಲ. ಸೊ ಸೇಮ್ ಥಿಂಗ್ ಇದರಲ್ಲಿ ಎಷ್ಟೋ ಫ್ರೇಮ್ಸ್ ಹೋಗ್ಬಿಟ್ರೆ ಅಗೇನ್ ಅಜನೀಶ್ ಹ್ಯಾಸ್ ಟು ಕಮ್ ಬ್ಯಾಕ್ ನಾವು ಎಲ್ಲದು ಅಡ್ಜಸ್ಟ್ ಮಾಡೋದಕ್ಕೆ. ಸೊ ಆಲ್ ದಿಸ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ಆ್ಯಂಡ್ ಅಗೇನ್ ಮಲ್ಟಿಪಲ್ ಪ್ರಿಂಟ್ಸ್ ಆಫ್ ತಮಿಳ್, ಕನ್ನಡ ಮಿಕ್ಸಿಂಗ್, 4 ಕಡೆ DTS, 4 ಕಡೆ ಎಲ್ಲ. ಇಟ್ ಇಸ್ ಫನ್ ಆ್ಯಕ್ಚುಲಿ, ಚೆನ್ನಾಗಿದೆ, ಒಂಥರ ಮಜಾನೇ ಇದೆ. ಕಾಲ್ ಕೂತ್ಕೊಂಡ್ಬಿಟ್ರಿ ಎಲ್ಲರೂ ಬೇರೆ ಬೇರೆ ಭಾಗಗಳು, ಬೇರೆ ಬೇರೆ ಸ್ಟುಡಿಯೋಗಳಲ್ಲಿ, ಯಾವುದೋ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಡೀಲಿಂಗ್ ವಿತ್ ಕ್ರೋರ್ಸ್ ಅನ್ನೋಗಿದೆ ಅದೆಲ್ಲ. ಸರ್, ಹೈವೇ ಇಲ್ಲ ಅಂದರೆ 70 ಕಿಲೋಮೀಟರ್ ಸ್ಟ್ರೆಚ್ದು ಟಾರ್ಗೆಟ್ ಇಟ್ಕೊಂಡಿರ್ತೀರ, ಈಸಿಯಾಗಿ ಹೋಗ್ಬೋದು. ಬಟ್ ನೀವು ಹೋಗಿರೋದು ಘಾಟ್ ಸೆಕ್ಷನಲ್ಲಿ. ಸೊ ಈಗ ಇನ್ ಟೈಮಲ್ಲೇ ರೀಚ್ ಆಗಿದ್ದೀರಾ. ಸೊ ಎಷ್ಟು ಹೆಮ್ಮೆ ಅನ್ನಿಸ್ತಿದೆ ನಿಮಗೆ? ಹೆಮ್ಮೆ ಯಾಕಂದರೆ ಯಾವ ಘಾಟ್ ಸೆಕ್ಷನಲ್ಲಿ ಎಲ್ಲೂ ಬಿದ್ದಿಲ್ಲ, ರೋಡ್ ಮೇಲೆ ಇದ್ವಲ್ಲ, ಅದೇ ನಮಗಿರೋ ಹೆಮ್ಮೆ. ಘಾಟ್ ಸೆಕ್ಷನಲ್ಲಿ ಭಾಳ ಈಸಿ ಬಿದ್ದೋಗೋದು. 70 ಕಿಲೋಮೀಟರ್ ಸ್ಪೀಡಲ್ಲಿ ಕ್ರ್ಯಾಶ್ ಆದರೆ ಬದುಕೋಕ್ಕಾಗಲ್ಲ, ಅದು ಒಂದಿದೆ, ಮರಿಬೇಡಿ. ಘಾಟ್ ಸೆಕ್ಷನಲ್ಲಿ ಅಂತ ನೀವೇನು ಹೇಳಿದ್ರಿ, ಮೆಟಫಾರಿಕ್, ಐ ಲವ್ ದಟ್ ಲೈನ್. ಬಟ್ ಐ ಗೆಸ್ ಸರ್ ಇಟ್ ವೋಂಟ್ ಹ್ಯಾಪನ್. ಆ್ಯಂಡ್ ಇಟ್ಸ್ ಅನ್ ಹ್ಯಾಂಡ್ ಇನ್ ಗ್ಲೌಸ್ ಸರ್. ಪ್ರತಿಯೊಬ್ಬರು ಟೀಮಲ್ಲಿ ಇದು ಒಬ್ಬ ಸುದೀಪಿಂದ ಸಾಧ್ಯನೇ ಇಲ್ಲ. ಇದು ಎಲ್ಲರೂ ಒಂದೇ ಕೂಡ್ಕೊಂಡು ಹೋಗಿದ್ದಕ್ಕೆ ಪ್ರಾಬಬ್ಲಿ ದೇ ಬಿಲೀವ್ಡ್ ಇನ್ ವಾಟ್ ಐ ಸೆಡ್. ನಾನೇನು ನೋಡಿದೆ ಆಗುತ್ತೆ ಅನ್ನೋದೊಂದು ಇತ್ತಲ್ಲ ನನಗೆ, ದಟ್ ಇಸ್ ಸಮಥಿಂಗ್ ಈವನ್ ಐ ಫೆಲ್ಟ್ ವಿ ಕ್ಯಾನ್. ಆ್ಯಂಡ್ ಎಲ್ಲರೂ ಸೇರಿದ್ದಕ್ಕೆ ಪ್ರತಿ ಆರ್ಟಿಸ್ಟು ಸರ್, ಇಟ್ಸ್ ನಾಟ್ ಈಸಿ ಸರ್. ಪ್ರತಿಯೊಬ್ಬರೂ ಅಲ್ಲಲ್ಲೇ ಮಲಗಿದ್ದಾರೆ, ಅಲ್ಲಲ್ಲೇ ಮಾಡಿದ್ದಾರೆ. ದೆನ್ ದೇ ಹ್ಯಾವ್ ವರ್ಕ್. ಒಂದು ಫ್ರೇಮಲ್ಲಿ ನಿಮಗೆ ಅದು ಗೊತ್ತಾಗಲ್ಲ, ಅಷ್ಟು ರಿಚ್ ಇದೆ, ಅಷ್ಟು ಮಾಡಿದ್ದಾರೆ ಕೂಡ. ಇಟ್ ಇಸ್ ನಾಟ್ ಅದು. ಇನ್ನೊಂದೇನಾಗುತ್ತೆ, ಹೋಗ್ತಾ ನೀವು ನೋಡಿ, ಯಾರಿಗಾರು ಮನೆಗೆ ಊಟಕ್ಕೆ ಕರೆದಾಗ ಒಂದು 20 ಐಟಮ್ ಮಾಡಬೇಕು ಅಂದಾಗ 15 ಆಗ್ತಿದ್ದಂಗೆ ಬೇಜಾರಾಗ್ಬಿಟ್ಟಿರುತ್ತೆ. ಇನ್ನು 5 ಏನೋ ಮಾಡಿ ಇಟ್ಬಿಟ್ಟು ಕೊಟ್ಟು ಕಳಿಸಿರ್ತೀವಲ್ಲಿ, ಕರೆಕ್ಟ್ ಹಾಗಾಗುತ್ತೆ. ಇದು ಹಾಗಾಗಲಿಲ್ಲ. ಆನ್ಸರ್ ಮಾಡಲಾ? ಹಲೋ ಹಲೋ, ಗುಡ್ आफ्टरनून, हूज दिस? अभिलाष. हाँ, मैं अभिलाष बात कर रहा हूँ. हाँ कीजिए. हाँ, लोन सैंक्शन कर दो प्लीज़, पैसा चाहिए.
मार्केट में हाँ एक मिनट अभिलाष आ रहे हैं लाइन में. ಸಾರಿ ಸರ್ ಇದು ಫ್ಲೈಟ್ ಹಾಕಿದ್ದೀವಿ ಸಾರಿ ಮತ್ತೆ ಮಾಡ್ತಾ ಇದ್ದಾರೆ. ನಾವು ಹೋಗಿ ಕಲಾವಿದರಿಗೆ ಕಮ್ಮಿ ದುಡ್ಡು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಟೆಕ್ನಿಷಿಯನ್ಸಿಗೆ ಕಮ್ಮಿ ದುಡ್ಡು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಡೈರೆಕ್ಟ್ರಿಗೆ ಹೋಗಿ ಕಮ್ಮಿ ದಿನಗಳಲ್ಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ದೋಸ್ ಆರ್ ರಾಂಗ್ ಥಿಂಗ್ಸ್ ಬಿಕಾಸ್ ದಟ್ ಓನ್ಲಿ ಲೀಡ್ಸ್ ಟು ಕಾಂಪ್ರಮೈಸ್. ಒಬ್ಬ ಕಲಾವಿದ ದುಡ್ಡು ತೊಗೊಳ್ತಿದ್ದಾರೆ ಅಂದರೆ ಆ ದುಡ್ಡು ತೊಗೊಳಕ್ಕೆ, ಆ ಮಾರ್ಕೆಟ್ ಹೋಗೋಕ್ಕೆ ಬೆಳೆದಿರ್ತಾರೆ, ತಪ್ಪಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಆದಮೇಲೆ ಪ್ರೊಡ್ಯೂಸರ್ಸ್ಗೂ ಹೋಗಿ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಒಂದು ಏರಿಯಾದಲ್ಲಿ ಕಮ್ಮಿ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ವಲ್ಲ. ವಾಟ್ ಎವರ್ ಈ ಸ್ಪೆಂಡ್ ಹ್ಯಾಸ್ ಟು ರಿಕವರ್. ಸೊ ವೇರ್ ಕ್ಯಾನ್ ವಿ ಸೇವ್ ಇಸ್ ದ ವೇ ವಿ ಪ್ಲ್ಯಾನ್ ಅಫ್ ವಾಟ್ ವಿ ಕ್ಯಾನ್ ಡೂ. ಎಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ಎಷ್ಟು ಟೈಮ್ ಲೈನಲ್ಲಿ ಬಿಡೋಕ್ಕಾಗುತ್ತೆ, ಹೌ ಮಚ್ ಮನಿ ಆ್ಯಕ್ಚುಲಿ ಯು ಸೇವ್ ದರ್. ಇಟ್ ಹೆಲ್ಪ್ಸ್, ಇಟ್ ಡಸ್ ಹೆಲ್ಪ್. ಮ್ಯಾಕ್ಸ್ ಮಾರ್ಕ್ ಒಂಥರ ಇದ್ದರೆ ಈಗ ಸಿನಿಮಾ ಯೂನಿವರ್ಸ್ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ, ಎಲ್ಲ ಕಡೆ ಆಗ್ತಿದೆ. ಇದು ಒಂದು ಯೂನಿವರ್ಸ್ ಥರ ಏನಾದ್ರು ಆಗಬಹುದಾ? ಮಾಡೋಕ್ಕೆ ಸಾಧ್ಯತೆ ಇದೆ, ನಟ್ ಮಾಡಲ್ಲ. ಆಗೋ ಚಾನ್ಸಸ್, ಯಾಕೆ ಎರಡಕ್ಕೂ ಸ್ವಲ್ಪ ಲೇಟ್ ಆಗಿದೆ. ಅದಕ್ಕೆ ಎರಡು ಥರ ಇದ್ದರೆ ಮಾಡೋಕ್ಕಾಗುತ್ತೆ, ಆಗುತ್ತೆ, ಖಂಡಿತ ಇಲ್ಲ, ನಾನು ಮಾಡಲ್ಲ. ಅಂದರೆ ಮ್ಯಾಕ್ಸ್ 2 ಬರಬೇಕು ಅಂತ ಮುಂಚೆ, ಬಟ್ ಅದು ಮಾಡಬೇಕು ಅಂತ ಅನ್ನೋದು ಒಂದು ಇಂಟೆನ್ಷನ್ ಇತ್ತು, ಕತೆ ಇರಲಿಲ್ಲ. ಈಗ ಯಾವುದೇ ಒಂದು ಸಿನಿಮಾ ಓಡಿದಾಗ ಒಂದು ಆಸೆ ಇರುತ್ತೆ, ಗೊತ್ತಾ, ಮಾಡ್ಬೋದು, ಇರುತ್ತೆ, ಸಾಧ್ಯತೆ ಇದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಬರೆಯೋಕ್ಕೆ ಗೊತ್ತಾಗುತ್ತೆ, ಅದು ಆಗಲ್ಲ, ಅದಕ್ಕೆ ಫ್ಯೂಚರ್ ಇಲ್ಲ. ಬಿಕಾಸ್ ನಾನು ಆಲ್ರೆಡಿ ರಿಪೋರ್ಟಿಂಗ್ ಟು ಡ್ಯೂಟಿ, ನೆಕ್ಸ್ಟ್ ಡೇ ಡ್ಯೂಟಿ ಹೋಗ್ತಾರ, ಮತ್ತೆ ಇನ್ನೊಂದು ಏನಾರು ಆಗ್ತಾರ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಆಂಬಿಷಸ್ ಆಗ್ತಾ ಇದ್ದೀವಿ ಅಂತ ಅನ್ನಿಸಿದಾಗ ಕೈ ಬಿಡೋದು ಬೆಟರ್. ಬಿಕಾಸ್ ಒಂದು ಸಿನಿಮಾ ಹೋಗಿದೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಇಷ್ಟ. ನಮ್ಮ ಸಿನಿಮಾದಲ್ಲಿ ಅಟ್ಲೀಸ್ಟ್ ಫ್ಯೂಚರ್ ಕಾಣಿಸ್ತೀವಿ, ಬಿಟ್ಬಿಡಿ ಅದು. ಸರ್ ಮ್ಯಾಕ್ಸ್ಗೂ ಇದಕ್ಕೂ ಐ ಮೀನ್ ಇಫ್ ಯು ವಾಂಟ್ ಟು ಡಿಫ್ರೆನ್ಷಿಯೇಟ್, ಆರ್ಟ್ಸ್ ಅದೇ ಸರ್, ಆ್ಯಸ್ ಅ ಕ್ಯಾರೆಕ್ಟರ್ ಆರ್ಕೆ ಡಿಫ್ರೆಂಟ್ ಇದೆ ಅದು. ಆ್ಯಂಡ್ ಅಲ್ಲಿಂದ ಇವಾಗ ಮೊಮೆಂಟಮ್ ತೊಗೊಳಕ್ಕೆ ಹೋದರೆ ಸೇಮ್ ಇದೆ, ಇಟ್ಸ್ ಸೇಮ್ ಮೊಮೆಂಟಮ್. ಟೈಮ್ ಲೈನಲ್ಲಿ ಏನಕ್ಕೆ ಮಾಡಿದ್ವಿ ಅಂದರೆ ಇನ್ನೊಂದು ಕತೆ ಅವ್ರ ಹತ್ರ ಇತ್ತು, ವಿಚ್ ಎಕ್ಸೈಟೆಡ್ ಮೀ, ಇಟ್ಸ್ ಗಾಟ್ ನಥಿಂಗ್ ಟು ಡು ವಿತ್ ಮ್ಯಾಕ್ಸ್. ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಮೋರ್ ದೆನ್ ಎನಿಥಿಂಗ್. ಬಿಲ್ಲರಂಗ ಭಾಷೆ ಈ ವರ್ಷ ಬರಲ್ಲ ಅಂತ ಗೊತ್ತಾದಾಗ ನನಗೆ ಐ ಡಿಂಟ್ ವಾಂಟ್ ಟು ಲೂಸ್ ಅನ್ ಇಯರ್. ಚಿತ್ರರಂಗಕ್ಕೂ ನನ್ನೊಂದು ಸಿನಿಮಾ ಬೇಕು, ನನಗೂ ಪರ್ಸ್ನಲಾಗಿ ಒಂದು ಸಿನಿಮಾ ಈ ವರ್ಷ ಬಿಡುಗಡೆ ಆಗಬೇಕು ಅಂದಾಗ ನನ್ನ ತಲೆಗೆ ಫಸ್ಟ್ ಬಂದಿದ್ದು ವಿಜಯ್. ಯಾಕಂದ್ರೆ ಒಂದು ಎಳೆ ಹೇಳಿದ್ರು. ಈ ಮಧ್ಯದಲ್ಲಿ ಒಂದು ಇಬ್ಬರಿಗೆ ನಮ್ಮಲ್ಲೂ ಫೋನ್ ಹಾಕಿದೆ, ನೀನೇನೋ ಹೇಳಿದ್ದೆ, ಬಟ್ ಅವ್ರು ಮಾಡಿರೋ ಸಿನಿಮಾಗಳು ಮುಗ್ದಿಲ್ಲ, ಇನ್ನೂ ಕತೆ ಕಂಪ್ಲೀಟ್ ಆಗಿಲ್ಲ. ಇವರು ಇಮಿಡಿಯೇಟಾಗಿ ಬಂದು ಸ್ಪಂದಿಸಿದಾಗ ಅವ್ರು ಹೇಳಿದ್ದು ಒಂದು ಎಳೆ ಇದೆ, ಪಿ ಆರ್ ವೆಂಕಟೇಶ್ ನೀವೇ ಮಾಡ್ಬಿಡಿ ಸರ್. 15 ಡೇಸಲ್ಲಿ ಡೆವಲಪ್ ಮಾಡ್ಕೊಂಬಂದು ದೆನ್ ವಿ ಸ್ಯಾಟ್ ಫಾರ್ ಅಬೌಟ್ 2 months ಆ್ಯಂಡ್ ವಿ ವೆಂಟ್ ಔಟ್. ಸೊ ಸಿಮಿಲಾರಿಟಿ ಮುಂದೆ ಏನಂದ್ರೆ ಅವ್ರು ಹೇಳಿರೋ ಕಥೆಯಲ್ಲಿ ಒಂದು ಟೈಮ್ ಲೈನಲ್ಲಿ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನು ಸಿಮಿಲರ್ ಇಲ್ಲ. ಸೊ ನಿಮ್ಗೆ ಹೇಳಿದ್ರೆ ಅಂದರೆ ಈ ಶಾರ್ಟ್ ಟೈಮಲ್ಲಿ ಫಿಲ್ಮ್ ಮಾಡಿದ್ದು ಎಂಜಾಯ್ ಮಾಡಿದ್ವಿ ನಾವು ಅಂತ ಹೇಳಿ. ಸೊ ಅಂದರೆ ಎಲ್ಲ ಸಿನಿಮಾ ಇದೇ ಥರ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿದ್ರು. ಕೆಲವು ಸಿನಿಮಾ ಅದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಈಗ ಎಂಜಾಯ್ ಮಾಡಿರೋದ್ರಿಂದ ಸೊ ಇನ್ನೊಂದು ವರ್ಷಕ್ಕೊಂದು ಸಿನಿಮಾ ಈ ಥರ ಪ್ಯಾರಲ್ ಒಂದು ಬೇಗ ಇಲ್ಲ, ನಾನು ಅದನ್ನ ಪ್ರಯತ್ನ ಇದೆ. ಈಗ ನಾನು ಹೇಳಿದೆ ಸರ್, ಒಂದು ರಾಮ್ ಕಾಮು ಮಾಡ್ತಾ ಇದೆ ನೆಕ್ಸ್ಟ್ ಅಂದ್ಬಿಟ್ಟು. ಅಂಥ ಸಿನಿಮಾಗಳಿಗೆಲ್ಲ ಅದು ತುಂಬ ರಿಚ್ ಇದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಟೇಕ್ ಸೋ ಮಚ್ ಟೈಮ್. ಸೊ ವರ್ಷಕ್ಕೆ 2 ಕೊಡಬೇಕು ಅನ್ನೋ ಪ್ರಯತ್ನ ನಂದೇ ಇದೆ ವೈಯಕ್ತಿಕವಾಗಿ, ಯಾರ ಮೇಲೆ ಉಪಕಾರ ಮಾಡೋಕ್ಕಾಗಲ್ಲ. ಐ ನೀಡ್ ದಟ್ ಫಿಲ್ಮ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ದ ಚಾಯ್ಸಸ್ ವಿ ವುಡ್ ಹವ್ ಮೇಡ್ ಆರ್ ದಿ ಅಟ್ಮಾಸ್ಫಿಯರ್ ಅದನ್ನು ಆಗೋಕ್ಕೆ ಬಿಡಲ್ಲ. ಇದು ಯಾರಿಗೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಪ್ರಯತ್ನ ಅಂತೂ ನಾನು ಮಾಡ್ತಾ ಇರ್ತೀನಿ. ಇವಾಗ ನೀವು ಹೇಳ್ತೀರಿ ನೀವು ಹೆಂಗೆ ನೀವು ರೆಸ್ಟ್ ತೊಗೊಳಲ್ಲ, ನಾನು ಹಿಂಗೆ ಇರಬೇಕಾದ್ರೆ ನಾನು ಯಾಕೆ ಮನೇಲಿ ಕೂತ್ಕೊಳ್ಳಿ? ನನಗಂತೂ ಆ ಥರ ಆಸೆ ಇಲ್ಲ. ನಾನು 3 ವರ್ಷಕ್ಕೊಂದು ಕೊಡಬೇಕು, 2 ವರ್ಷಕ್ಕೆ, ಆ ಥರ ಆಸೆ ನನಗೇನಿಲ್ಲ. ಕಂಪ್ಲೀಟ್ ಆಗಿಲ್ಲ ಅಂದರೆ ನಾನೇನು ಮಾಡಲಿ? ಇವಾಗ ಇನ್ನೊಂದು ಹೇಳಿದೆ, ಮಾರ್ಕಿಗೆ ಬರಬೇಕಾದ್ರೆ ಇಟ್ ಇಸ್ ಅ ಕಲೆಕ್ಟಿವ್ ಒಪಿನಿಯನ್, ನಾನು ಒಬ್ಬಂದೆಲ್ಲ ಎಫರ್ಟ್ ಎಲ್ಲರದ್ದಿದೆ. ಸೊ ಕೆಲವು ಕಡೆ ಅದು ಆಗಿ ಬರಲ್ಲ ಸರ್. ಯಾವುದೋ ಒಂದು ಟೈರು ಸ್ಲೋ ಆಗಿಬಿಟ್ರೆ ಒಂದು ಕಾರ್ ಮೂವ್ ಆಗಲ್ಲ. 4 ಒಂದೇ ವೇಗದಲ್ಲಿ ಹೋಗ್ತಾ ಇರಬೇಕಾದ್ರೆ, ಕರೆಕ್ಟ್? ಅದೆಲ್ಲೋ ಒಂದು ಟೈರ್ ಪಂಚರ್ ಆಯಿತು, ಯಾವುದೋ ಒಂದು ವೇಗ ಕಮ್ಮಿ ಆಯಿತು ಅಂತ ಎಲ್ಲೋ ಒಂಚೂರು ಸ್ಲೋ ಆಗಿರ್ತದೆ. ಬಟ್ ಇವೆಂಚುಲಿ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಮ್ಯಾಕ್ಸ್ ಮಾಡ್ಬೇಕಾದ್ರೆ ನೋಡಿ, ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಸಡನ್ಲಿ ಫ್ಲಡ್ಸ್ ಇತ್ತು ಚೆನ್ನೈ, 1.5 ತಿಂಗಳು ಹೊಟ್ಟೋಯ್ತಲ್ಲಿ, ಸೆಟ್ಸ್ ಹಾಳಾಗಿತ್ತು. ಎಗೇನ್ ಅದನ್ನು ಮಾಡಿ ಬರೋಷ್ಟರೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು. ಇದೆಲ್ಲ ಅನ್ಸೀನ್ ಎರರ್ಸ್, ಇವೆಲ್ಲ ಅನ್ಫೋರ್ಸ್ಡ್ ಸರ್ಕಮ್ಸ್ಟಾನ್ಸಸ್, ಏನು ಮಾಡೋಕ್ಕಾಗಲ್ಲ. ಸರ್, ಈ ಮ್ಯಾಕ್ಸ್ ಮತ್ತು ಮಾರ್ಕಿಗೆ ಬಜೆಟ್ ವೇರಿಯೇಷನ್ ಮತ್ತು ಈ ಪ್ರಾಫಿಟ್ ವೇರಿಯೇಷನ್ ಅಂದರೆ ಯಾವ ರೀತಿ ಸರ್? ತುಂಬ ಇದೆ ಸರ್. ಐ ಕ್ಯಾನ್ ಸೇ ಆಲ್ಮೋಸ್ಟ್ ಒಂದು 3 to 4 times, 3 times. ಪ್ರಾಪರ್ಟೀಸ್ ಇಸ್ ನಥಿಂಗ್. ಇಟ್ಸ್ ನಾವು ಹಾಕಿದ್ರೆ ಪ್ರಾಪರ್ಟಿ, ಹಾಕಿಲ್ಲ ಅಂದರೆ ಪ್ರಾಪರ್ಟಿಗಳಿಲ್ಲ. ಇರೋದೇ ತಾನೇ ನೀವು ನೋಡ್ತೀವಿ. ನಾವೇನು ತೋರಿಸಿಲ್ವೋ ನೀವು ಹೆಂಗೆ ನೋಡ್ತೀರ ಅದನ್ನು, ಅಲ್ವಾ? ಕ್ವಶನು ಬರೋದಿಲ್ಲ ಯಾಕೆ ಇಲ್ಲ ಅಂದ್ಬಿಟ್ಟು. ನಿಮ್ಗೆ ಗೊತ್ತಿಲ್ವಲ್ಲ. ಇಂಟೆನ್ಷನ್ ವಾಸ್ ಬಿಕಾಸ್ ಪ್ಯಾರಲಲಿ ನಡೀತಾ ಇರೋದ್ರಿಂದ, ದೊಡ್ಡದು 3 ಲೇಯರ್ ನಡೀತಾ ಇರೋದ್ರಿಂದ ಸಿನಿಮಾ ವಾಸ್ ಬಿಗ್. ಆ್ಯಂಡ್ ಸತ್ಯಜ್ಯೋತಿ
ಫ್ಯಾಂಟಾಸ್ಟಿಕ್ ಇನ್ ದರ್ ಪ್ರೊಡಕ್ಷನ್, ಚೆನ್ನಾಗಿ ಮಾಡಿದ್ದಾರೆ, ತುಂಬ ರಿಚ್ ಆಗಿದೆ. ಇಟ್ ಇಸ್ 3 times ದ ಪ್ರೀವಿಯಸ್ ಫಿಲ್ಮ್ ಐ ಕ್ಯಾನ್. ಸರ್ ಇನ್ನೂ ಟೈಮ್ ಸಿಕ್ಕಿದೆ, ಇನ್ನೂ ಚೆನ್ನಾಗಿ ಬರ್ಬೋದು ಯಾವ್ದಾದ್ರು ಸೀನ್ಗಳು ಅಂತ ಹಂಗಿದ್ದಿದ್ರೆ ನಾನು ರಿಲೀಸೇ ಮಾಡ್ತೇನೆ, ಅದರಲ್ಲೆಲ್ಲ ಕಾಂಪ್ರಮೈಸ್ ನಾನು ಮಾಡಲ್ಲ. ಸರ್ ನಿಮ್ಮ ಮಕ್ಕಳನ್ನು ಇದರಲ್ಲಿ ಹಾಡಿಸಿದ್ವಿ, ಅದು ನಿಮ್ಮ ಪ್ರಯತ್ನ ಅಥವಾ ಅಜನೀಶ್ ಅವರ? ನನ್ನ ಮಗಳ ಪ್ರಯತ್ನ, ಇಬ್ಬರಿಗೂ ಅವಳ ಟ್ಯಾಲೆಂಟ್ ಅವ್ರಿಗೆ ಕರ್ಕೊಂಡೋಗಿರೋದು ಹೊರತು ಅಜನೀಶಿನ ಉಪಕಾರನೂ ತಪ್ಪಾಗ್ಬಿಡುತ್ತೆ, ನನ್ನ ಹೇಳಿಕೆನೂ ತಪ್ಪಾಗ್ಬಿಡುತ್ತೆ. ಆಗಿದ್ದರೆ ನನ್ನ ಮಗಳನ್ನು 3 ವರ್ಷ ಹಿಂದೆ ಆಡಿಸ್ತಾ ಇದ್ದೆ ನಾನು. ಐ ವಾಂಟ್ ಹರ್ ಟು ಬಿ ಪ್ರೌಡ್ ಆಫ್ ಅವರ್ ಲೈಫ್, ನಾಟ್ ಪ್ರೌಡ್ ಆಫ್ ಅವರ್ ಫಾದರ್ ಅಲೋನ್. ಐ ವಾಂಟ್ ಟು ಬಿ ಪ್ರೌಡ್ ಆಫ್ ಅವರ್. ಹೋಗ್ತಾ ಇರೋ ರೂಟಲ್ಲಿ ಅವ್ರು ಹೋಗಲಿ. ಐ ವಾಂಟ್ ಮೈ ಡಾಟರ್ ಟು ನೋ ದಟ್ ಐ ಹ್ಯಾವ್ ಅವರ್ ಬ್ಯಾಕ್. ಶಿ ಶುಡ್ ಬಿ ಅ ಸ್ಟ್ರಾಂಗ್ ಲೇಡಿ ಇನ್ ದ ಸೊಸೈಟಿ, ನಾಟ್ ಜಸ್ಟ್ ಮೈ ಡಾಟರ್. ನನ್ನ ಅದು ಪ್ರಿಯಾ ಅವರು ಕೈ ಹಾಕಿದ್ದಾರೆ, ಅವ್ರು ಮಾಡ್ತಾರೆ. ಅಗೇನ್ ಲೆಟ್ ಮಿ ಕನ್ಫರ್ಮ್ ದಟ್ ಇಟ್ ಈಸ್ ಕಂಪ್ಲೀಟ್ಲಿ ಹರ್ ಮನಿ, ನಾಟ್ ಮೈ ಮನಿ. ಅವ್ರದ್ದೇ ಬಿಸ್ನೆಸ್ಸಸ್ ಇದೆ, ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸ್ ಇದೆ. ಆ್ಯಂಡ್ ಶಿ ವಾಂಟೆಡ್ ಟು ಎಕ್ಸ್ಟೆಂಡ್ ಆ ಬಿಸ್ನೆಸ್. ಅಲ್ಲಿ ನನ್ನೊಂದು ಪರ್ಸ್ನಲ್ ಇಂಟ್ರೆಸ್ಟ್ ಇದೆ ಅವ್ರಿಗೆ, ಡಿಸ್ಟ್ರಿಬ್ಯೂಷನ್ ಏನು ನಾನು ನೋಡಬೇಕು ಹಾಗೆ ಅಂದ್ಬಿಟ್ಟು ಅಂತ. ರಾಕ್ಲೈನ್ ಅವ್ರು ತುಂಬ ಮಾತಾಡೋರು ಅವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹಾಗೆ. ಸೊ ದಟ್ ಇನ್ಸ್ಪೈರ್ಡ್ ಅವ್ರು. ಸೊ ಎಲ್ಲ ಒಂದು ಕಡೆ ರಾಕ್ಲೈನ್ ಅವ್ರ ಸ್ಫೂರ್ತಿ ಅಂತ ಹೇಳ್ಬೋದು ಅವ್ರಿಗೆ ಡಿಸ್ಟ್ರಿಬ್ಯೂಷನಿಗೆ ಬರೋದಕ್ಕೆ. ಸೊ ಶಿ ಗಾಟ್ ಇನ್ ಆ್ಯಂಡ್ ಕೇರ್ಸ್ ಯು ಒಟ್ಟು ಒಳ್ಳೆ ರಿಲೇಷನ್ಶಿಪ್ ಇದೆ ನನಗೆ, ಜಯಣ್ಣ ಅವರಿಗಿದೆ. ಸೊ ದೇ ಆಲ್ ಹ್ಯಾವ್ ಕ್ಲಬ್ಡ್ ಹ್ಯಾಂಡ್ಸ್. ನಿಮ್ಮ ಸಿನಿಮಾ ಆದಮೇಲೆ ಬೇರೆ ಸಿನಿಮಾನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಿಮ್ಮ ಸಿನಿಮಾ? 100%. ಈಗ ಒಂದು ಕಾಲಿಟ್ಟಿದ್ದಾರೆ, ಅದಕ್ಕೊಂದು ಚೆನ್ನಾಗಾಗಿ ಅವರಿಗೊಂದು ಇನ್ಸ್ಪೈರ್ ಆಗಿ ಹಚ್ಚಿ ಒಂದು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್. ಜಾಕ್ ಕೂಡ ನನ್ನ ಮ್ಯಾನೇಜರ್ ಆಗಿ, ನನ್ನ ಪ್ರೊಡ್ಯೂಸರ್ ಆಗಿ, ಮ್ಯಾನೇಜರ್ ಆಗಿರಬೇಕಾದ್ರೆ ಹೀಸ್ ಡಿಸ್ಟ್ರಿಬ್ಯೂಟೆಡ್ ಎವ್ರಿಬಡೀಸ್ ಫಿಲ್ಮ್ಸ್. ಅದು ನಾನು ಮಾಡಲೇಬೇಕು. ನೀವು ವೃತ್ತಿವಂತ ಬಂದಮೇಲೆ ಯು ಹ್ಯಾವ್ ಟು, ಇಟ್ಸ್ ಬಿಸ್ನೆಸ್ ಆಲ್ಸೋನು, ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಎವ್ರಿಬಡೀಸ್ ಫಿಲ್ಮ್ಸ್. ದಟ್ ನೀವು ನಾನು ಡಿಸ್ಟ್ರಿಬ್ಯೂಷನಿಗೆ ಬಂದುಬಿಟ್ಟು ನಂದೊಬ್ಬಂದೇ ಮಾಡ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಅಗೇನ್ ಇಟ್ ಈಸ್ ಅ ಚಾಯ್ಸಸ್ ದೇ ಮೇಕ್. ನೀವೇನು ಹೇಳ್ತಾ ಇದ್ದೀರಿ, ನಾನು ಅಲ್ಲಿ ಇಲ್ವಲ್ಲ, ನನಗೆ ಗೊತ್ತಿಲ್ವಲ್ಲ, ನಾನು ಈ ಕಡೆ ಇದ್ದೀನಿ. ಅಲ್ಲಿ ಏನು ನಡೀತಾ ಇದೆ, ಏನು ಡಿಸ್ಕಷನ್ ನಡೀತಾ ಇದೆ, ಫಸ್ಟ್ ಆಫ್ ಆಲ್ ನಮ್ಮ ಸ್ಟಾರಾಗಿ ನೋಡ್ತಾ ಇದ್ದಾರಾ, ಫಸ್ಟ್ ಆಫ್ ಆಲ್ ನೀವು ಸೂಪರ್ ಸ್ಟಾರಾಗಿ ನೋಡ್ತಾ ಇದ್ದಾರಾ, ಇಲ್ಲ ನಿಮ್ಮನ್ನು ಆ್ಯಕ್ಟ್ರಾಗಿ ನೋಡ್ತಾ ಇದ್ದಾರಾ, ನನಗೆ ಗೊತ್ತಾಗಲ್ಲ. ನನಗೆ ಗೊತ್ತಾಗೋದು ನನ್ನ ಬಿಸ್ನೆಸ್ ಅಷ್ಟೇ. ನನಗೆ ಬುಕ್ಕಿಂಗ್ ಸ್ಟಾರ್ಟ್ ಆದ ತಕ್ಷಣ ಅಷ್ಟು ಬುಕ್ಕಿಂಗ್ ಆದಾಗ ಒಂದೊಂದು ವಿ ಫೀಲ್ ವೆರಿ ಹಂಬಲ್ಡ್. 3 ಡಿಕೇಡ್ಸ್ ಆದಮೇಲೂ ನಿಮ್ಮದು ಓಪನಿಂಗಲ್ಲಿ ಇಷ್ಟು ಸಿನಿಮಾದಲ್ಲಿ ಈ ಥರ ಬುಕ್ಕಿಂಗ್ ಆಗ್ತಾ ಇದೆ ಅಂದರೆ ಯು ಫೀಲ್ ಹಂಬಲ್ಡ್ ಅಬೌಟ್ ಇಟ್. ವೆದರ್ ದೇ ಎಕ್ಸೆಪ್ಟ್ ಯು ಆಸ್ ಅ ಸ್ಟಾರ್ ಆರ್ ನಾಟ್ ಅ ಸ್ಟಾರ್, ಡಸ್ ಇಟ್ ಇವನ್ ರೆಡ್ಯೂಸ್ ಎನಿ ಕ್ವಾಲಿಟಿ ಆಫ್ ಮೈಂಡ್. ನನ್ನ ಸಿನಿಮಾದಲ್ಲಿ ನನ್ನ ಪ್ರಯತ್ನ ನೀವು ಸ್ಟಾರ್ ಅಂತ ಒಪ್ಪಿದ್ದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡ್ತೀನ, ಇಲ್ಲ ನೀವು ಸ್ಟಾರಾಗಿ ಒಪ್ಪಿಲ್ಲ ಅಂದ ತಕ್ಷಣ ಎಕ್ಸ್ಟ್ರಾಕ್ಟ್ ಮಾಡಿದೆ ಹಂಗೆ ಬಂದುಬಿಡ್ತೀನಿ, ಇಲ್ವಲ್ಲ. ನನ್ನ ಪರದೆ ತೊಗೊಳ್ಳೋಣ. ಈಗ 5 ಜನ ಇದ್ದರೂ ನಾನು ಅದೇ ಕತೆ ಹೇಳೋದು, ಅದೇ ಬಡ್ಜೆಟ್. 5,000 ಇದ್ದರೂ ಅದೇ ಕತೆ ಹೇಳೋದು, ಅದೇ ಬಡ್ಜೆಟ್. ನಾವು ಸಿನಿಮಾ ಸ್ಕ್ರೀನಿಂಗ್ ಆನೆಸ್ಟ್ ಆಗಿರಬೇಕು, ನಾಟ್ ದಟ್ ಟ್ಯಾಗ್ ಲೈನ್ಸ್ ವಾಟ್ ಕಮ್ ವಿತ್ ಅಸ್. ಐ ಆಮ್ ನಾಟ್ ಎಟ್ ಆರ್ ಇಂಟ್ರೆಸ್ಟೆಡ್ ಇನ್ ದಟ್ ಡಸಂಟ್ ಎಫೆಕ್ಟ್ ಮಿ ಎಟ್ ಆಲ್. ನನಗೆ ಗೊತ್ತಿರೋದು ಸಿನಿಮಾ ನಮ್ಮ ಕೈ ಹಿಡಿದಿದೆ ಅನ್ನೋದು ಯಾವತ್ತೋ ಗೊತ್ತಾಗೋಯ್ತು, ಅದರೊಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್ 45 ಆ್ಯಂಡ್ ಮಾರ್ಕ್ ಎರಡು ಒಟ್ಟಿಗೆ ಬಂದಿರೋದು ಕಾಂಪಿಟೇಷನ್ ಅಲ್ಲ, ಕ್ಲಾಶು ಅಲ್ಲ ಅಂತ ಹೇಳಿದ್ವಿ. ಆದರೆ ಬಿಸ್ನೆಸ್ ವೈಸಲ್ಲಿ ಕಲೆಕ್ಷನ್ ಬೇರೆ ಆಗೋದು ಸರ್, ಯಾಕಂದರೆ ಲಾಸ್ಟ್ ಇಯರು ಮ್ಯಾಕ್ಸ್ ಜಿಯೋ ಏಜ್ ಅದೇ ಥರ. ನೀವೊಂದು OTT ಓಪನ್ ಮಾಡಿದ್ದೀರಾ, ಯಾವ್ದಾರ ಜಿಯೋ ಪ್ರೈಮ್ ನೆಟ್ಫ್ಲಿಕ್ಸ್ ಮಾಡಿದ್ದೀರಾ? ಅದರಲ್ಲೇ ಸಾವಿರಾರು ಪಿಕ್ಚರ್ ಒದ್ದಾಡ್ಕೊಂಡು ಸಾಯ್ತಾ ಇದ್ದಾರೆ. ನಮ್ದು 2 ಇರೋದು, ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಸರ್ ಈಗ ಪೈರಸಿ ಬಗ್ಗೆ ನೀವು ಮಾತಾಡಿದ್ರಲ್ಲ ಸರ್, ಇವಾಗ ಟೆಲಿಗ್ರಾಮ್ ಅನ್ನೋ ಒಂದು ಆ್ಯಪ್ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಇಡೀ ಇಂಡಿಯನ್ ಲ್ಯಾಂಗ್ವೇಜ್ ಮೂವಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಏನಾದರೂ ಸೊಲ್ಯೂಷನ್ನು ಹುಡುಕ್ತಾ ಇದೆಯಾ ಇಂಡಸ್ಟ್ರಿ, ಮಾಡ್ತಾ ಇದೆಯಾ, ಹೇಗೆ ಸರ್? ಒಂದು ಸೊಲ್ಯೂಷನ್ ಹುಡುಕೋದು ಸತತವಾದಂಥ ಪ್ರಯತ್ನ ಸರ್ ಎಲ್ರಿಗೂ. ಇದಕ್ಕೆ ಸರ್ಕಾರನೂ ಸಾಥ್ ಕೊಡಬೇಕಾಗುತ್ತೆ, ಪ್ರತಿಯೊಬ್ಬರು ಸಾಥ್ ಕೊಡಬೇಕಾಗುತ್ತೆ. ನಿಮ್ಮ ಪ್ರಯತ್ನಗಳಂತೂ ಇದ್ದಿದ್ದೆ. ಒಂದೇನು ಮಾಡ್ಬೋದು, ನಿಮ್ಮ ಬೆಸ್ಟ್ ಟೀಮ್ನ ನೀವು ಹಾಕಲೇಬೇಕಾಗುತ್ತೆ. ಆದಂಗೂ ಅದನ್ನು ಡಿಲೀಟ್ ಮಾಡಿಸ್ತಾ ಇರಬೇಕು, ತೆಗಿಬೇಕು, ಅವ್ರನ್ನ ಹುಡುಕ್ಬೇಕು, ಯಾರು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ರೆ ಹಿಡಿಬೇಕು. ಲಾಸ್ಟ್ ಟೈಮ್ ಒಂದಿಷ್ಟು ಜನ ಹಿಡಿದಿದ್ವಿ. ತುಂಬ ಜಾಸ್ತಿ ಆಗ್ತಾಯಿದೆ ಅಂತ ಬಂದಾಗ ಒಂದಂತೂ ಸತ್ಯ ಸರ್, ನೀವು ಲಾನ ಎಷ್ಟೇ ಸ್ಟ್ರೆಂಥನ್ ಮಾಡಿ ಕ್ರೈಮ್ ಅಂತೂ ಕಂಟ್ರೋಲ್ ಆಗಲ್ಲ. ಪೊಲೀಸ್ ಹಿಡಿತಾ ಇರ್ತಾರೆ, ಒಳಗೆ ಆಗ್ತಾ ಇರ್ತಾರೆ, ಮತ್ತು ಬಿಡ್ತಾ ಇರ್ತಾರೆ, ಮತ್ತು ಹೋಗ್ತಾನೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಒನ್ ಥಿಂಗ್, ಲಾ ಕ್ರೈಮ್ ಅಂತ ತೊಗೊಳಕ್ಕೆ ಹೋದಾಗ ಫಸ್ಟ್ ಬಂದಿದ್ದು ಕ್ರೈಮ್, ಆಮೇಲೆ ಬಂದಿದ್ದು ಲಾ. ಕ್ರಿಮಿನಲ್ಸ್ ಆರ್ ಆಲ್ವೇಸ್ 10 steps ahead ಆಫ್ ಲಾ. ದಟ್ ಈಸ್ ವೈ ನ್ಯೂ ಲಾ ಕೀಪ್ಸ್ ಕಮಿಂಗ್ ಅಪ್. ಹುಡುಕ್ತಾ ಇದ್ದೀವಿ, ಸಿಗ್ತೀವಿ, ಸತತ ಪ್ರಯತ್ನ ಇದ್ದೇ ಇರ್ತದೆ. ಬಟ್ ಮೊನ್ನೆ ಯಾರು ದುಡ್ಡು ಆಸ್ತಿ ಇರೋ ತನಕ ಕಳ್ಳರು ಇದ್ದೇ ಇರ್ತಾರೆ, ಕಳ್ಳರು ಇರೋ ತನಕ ಲಾ ಇದ್ದೇ ಇರ್ತದೆ. ಯಾಕೆ ಮೊನ್ನೆ ಹೇಳೋ ಪ್ರಕಾರ ಎಲ್ಲ ರಷ್ಯಾದಲ್ಲಿ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರೆ ಈ ಥರ ಸಾಫ್ಟ್ವೇರ್ ಅಂತ. ವಿ ಆರ್ ನಾಟ್ ಅವೇರ್ ಸರ್. ಎಷ್ಟೋ ಕಂಟ್ರಿಗಳಿದೆ.
ಇಲ್ಲಿಂದೆಲ್ಲ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಒಂದಂತೂ ಇದೆ ಸರ್, ಇಲ್ಲಿ ನಿಮ್ಮ ತನಕ ತಲುಪೋದನ್ನು ನಾವು ಶತಪ್ರಯತ್ನ ಪಟ್ಟರೆ ತಡಿಬೋದು. 100ಗೆ 100 ಆಗಲಿಲ್ಲ ಅಂದರೂ ಒಂದು 80 ಮಾರ್ಕ್ಸ್ ಅಂತೂ ನಾವು ತೊಗೊಬೋದು. ಇನ್ನು 20 ನಾವೇನೂ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ನಲಿಫೈ, ಯು ಅಂಡರ್ಸ್ಟ್ಯಾಂಡ್, ಬಟ್ ಯು ಕ್ಯಾನ್ ಡೈವರ್ಟ್, ಯು ಕ್ಯಾನ್ ಡಿಸಾಲ್ವ್, ಡೈಲ್ಯೂಟ್, ಇಷ್ಟಂತೂ ಮಾಡ್ಬೋದು. ಇದು ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ನಾವು ಯಾವ ಥರ ಫೋರ್ಸಲ್ಲಿ ಹೋಗ್ತೀವಿ, ಎಷ್ಟು ಜನ ಹೈಯರ್ ಮಾಡ್ತೀವಿ, ಎಂತೆಂಥವ್ರನ್ನ ಹೈಯರ್ ಮಾಡ್ತೀವಿ, ಲೀಗಲಾಗಿ ಏನೇನು ಕ್ರಮಗಳು ಕೈ ತೊಗೊತೀವಿ. ಒಂದು ತೊಗೊಳ್ಳಿ, ಹಿಂದೆನೂ ಒಂದು ಎಕ್ಸಾಂಪಲ್ ಇದೆ. ಒಬ್ಬರು ಇದೇ ಥರ ಒಂದು ತೆಲುಗು ಲ್ಯಾಂಗ್ವೇಜು ತಮಿಳಲ್ಲಿ ಚಾಲೆಂಜ್ ಹಾಕಿ ಮಾಡಿ ಪೊಲೀಸವ್ರಿಗೂ ಚಾಲೆಂಜ್ ಹಾಕಿದ್ರು, ಹಿಡಿದ್ಬಿಡಿ ನೋಡೋ ಅಂತ ಓದಿ ಹೇಳ್ಕೊಂಬಂದ್ರು ಪೊಲೀಸರು. ಹಿಡಿಯೋಕ್ಕಾಗಲ್ಲ ಅನ್ನೋದೇನಿಲ್ಲ. ಬಟ್ ಏನಂತ ಅಂದರೆ ದ ವೇ ಯು ಪ್ರೋಗ್ರೆಸ್, ನೀವು ಯಾವ ಥರ ನುಗ್ಗಕ್ಕೆ ಇಷ್ಟಪಡ್ತೀರಿ, ಎಂತೆಂಥವ್ರನ್ನ ಹೈಯರ್ ಮಾಡ್ಕೋತೀರಿ, ಎಂತೆಂಥವ್ರು ಬಾಗಿಲು ತಟ್ತೀರಿ, ಇದನ್ನು ನಿಮ್ಮನ್ನು. ಆ್ಯಂಡ್ ನಾಟ್ ಓನ್ಲಿ ದಟ್, ಇದು ಒಂದು ಸತಿ ಎಕ್ಸಾಂಪಲ್ ಅಂದರೆ ಎಷ್ಟೋ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಆ ಪ್ರಯತ್ನದಲ್ಲಂತೂ ಇದೀನಿ ನಾನು ಬಿಡಲ್ಲ. ಆ್ಯಕ್ಚುಲಿ ಅದನ್ನು ಸೆಂಟ್ರಲ್ IT ಟೀಮ್ ಏನೋ ಮಾಡಬೇಕು. ಪಾಕಿಸ್ತಾನ ಯುದ್ಧ ಆದಾಗ ಅವ್ರದ್ದು ಯಾವುದೇ ಇಲ್ಲಿ ವಿಡಿಯೋ ಬರ್ದಿದ್ದಂಗೆ ಮಾಡಿದ್ದಾರೆ. ಸೊ ನೀವು ಮೊನ್ನೆ ಹುಬ್ಬಳ್ಳಿಯಲ್ಲಿ ಹೋಗಿ ಅದು ಕೊಟ್ಟಿರೋದು ಮಿಸ್ ಇದಾಗೋಯ್ತು. ಸೊ ಆ ಥರದಲ್ಲಿ ಮಿಸ್ ಆಗಲಿಲ್ಲ, ಅಲ್ಲ ನಾವು ಕೇಳಿದ್ದು. ಸೊ ಹಾಗೆ ನಿಮಗೂ ಮಿಸ್ ಆಗಬಾರ್ದು. ಇಫ್ ಯು ಆರ್ ಮೆಚ್ಯೂರ್ಡ್, ನಿಮಗೆ ಮಿಸ್ ಆಗಲೇಬಾರ್ದು. ಚಿತ್ರರಂಗದಲ್ಲಿ 1 ಲಕ್ಷ ಜನ ಇದ್ದಾರೆ, ಯಾರೂ ರಿಯಾಕ್ಟ್ ಮಾಡಿಲ್ಲ. ರಿಯಾಕ್ಟ್ ಮಾಡಿದವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಬಾರ್ದು. ಸಿಂಪಲಾಗಿ ಹೇಳ್ತೀನಿ ಕೇಳಿ ಸರ್, ಅಲ್ಲಿ ಮಾತಾಡಬೇಕಂದ್ರೆ ನನಗಷ್ಟು ಡಿಗ್ನಿಟಿ ಇಲ್ವಾ? 30 ವರ್ಷದ ಸುದೀಪ್ ನೋಡಿಲ್ವಾ ನೀವು? ಯಾವ ಥರ ನಾನು ಆ ಥರ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನ, ಇಲ್ಲ ಯಾವ್ದಾದ್ರು ಕಲಾವಿದ್ರ ಮೇಲೆ ಹೋಗ್ಬಿಟ್ಟು ರಾಂಗಾಗಿ ಮಾತಾಡಿದ್ದೀನಿ, ಎಂಥ ಸಂದರ್ಭ ತಗೊಳ್ಳಿ. ಅಲ್ಲಿ ಹೇಳಿದ್ದೀನಿ ಅಂದಾಗ ಅವತ್ತು ಸಾಯಂಕಾಲ ನಮಗೆ ಒಂದು ವಿಚಾರ ಬರುತ್ತೆ, ಸ್ಟ್ರಾಂಗಾಗಿ ಬರುತ್ತೆ, ಒಂದು ದೊಡ್ಡ ಫೋರ್ಸಿಂದ ಬರುತ್ತೆ, ಏನೇನು ದುಡ್ಡು ಇನ್ವೆಸ್ಟ್ ಆಗ್ತದೆ. ಈ ಯಾವುದು ದುಡ್ಡು ಇನ್ವೆಸ್ಟ್ಮೆಂಟು ನಿಮ್ಮ ಸಿನಿಮಾನ ಪೈರಸಿ ಮಾಡಿ ದುಡ್ಡು ಮಾಡೋಕ್ಕಲ್ಲ, ನಿಮ್ಮ ಸಿನಿಮಾನ ಹಾಳು ಮಾಡೋಕ್ಕೆ ಅಂತ ಗೊತ್ತಾದಾಗ ನಾವು ನಿಂತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಬರಬೇಕು? ಅವತ್ತು ನನ್ನ ಸಂಭ್ರಮದಲ್ಲಿ ನಾನು ಹೋಗಿ ಸಂಭ್ರಮನ ನಿಲ್ಲಿಸ್ಬಿಟ್ಟು ಆ ಲೈನ್ ಹೇಳಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಐ ಜಸ್ಟ್ ಲಾಸ್ಟ್ ಅ ಗ್ರೇಟ್ ಈವ್ನಿಂಗ್. ಐ ವೆಂಟ್ ದೇರ್ ಟು ಸೆಲೆಬ್ರೇಟ್. ಅದನ್ನು ಹೋಗಿ ಮಾತಾಡಿದ್ದೀನಿ ಅಂದರೆ ಯಾರು ಕೇಳಿಸ್ಕೋತಾ ಇದ್ದಾರೋ ಅವ್ರಿಗೆ ಹೇಳಬೇಕಿತ್ತು ಸರ್. ನಾನು ಅವ್ರಿಗೆ ಅರ್ಥ ಆಯಿತು, ಯಾರು ಕೇಳಿಸ್ಕೋಬೇಕಿತ್ತು ಕೇಳಿಸ್ಕೊಂಡ್ರು. ನಾನು ಹೇಳ್ತಾ ಇರೋದು ಅಷ್ಟು ಮೆಚ್ಯೂರಿಟಿ ನನಗಿರಲಿಲ್ಲ ಅಂದರೆ ಆವೇಶದಲ್ಲಿ ಮಾತಾಡೋಣಾಗಿದ್ದರೆ ಇವತ್ತು ಯಾವ್ಯಾವುದೋ ಕಾಂಟ್ರವರ್ಸಲ್ ಸಿಗಾಕೋಬೇಕಿತ್ತು. ನನಗೆ ಇಂಟೆನ್ಷನ್ನೇ ಇಲ್ಲ ಯಾರ್ದ ತಲೆಗೆ ಹಾಕೋಕ್ಕೆ. ಯಾರದೇ ಸಿನಿಮಾ ಬಂದರೆ ನಾವೇನಾದ್ರು ತಲೆ ಹಾಕ್ತೀವೋ ಇಲ್ವಲ್ಲ, ಸುಮ್ಮನೆ ಕೂತಿರ್ತೀವಿ ನಾವು. ನಾನೇನು ಹೇಳ್ತಾ ಇದ್ದೀನಿ, ಇಂಥವ್ರಿಗೆ ಹೇಳಿದ್ದು ಅಂತ ನಾನು ಹೇಳಿ. ನಾನು ಪೈರಸಿ ಬಗ್ಗೆ ಮಾತಾಡಿದೆ, ಅಲ್ಲಿ ಇನ್ನಿಬ್ಬರಿದ್ರು ನನ್ನೊಟ್ಟಿಗೆ ಮಾತಾಡೋರು. ಇದ್ಯಾವುದೋ ಗ್ರೌಂಡ್ ಲೆವೆಲಲ್ಲಿ ಫ್ಯಾನ್ ವಾರ್ ಆಗಿದೆ, ಅವರಿಬ್ಬರು ಯಾಕೆ ಮಾತಾಡಿರೋರು? ಮಾತಾಡಿದ್ದೀನಿ, ಕರೆಕ್ಟಾಗಿ ಮಾತಾಡಿದ್ದೀನಿ ನಾನು. ಅದಾದಮೇಲೆ ಆ್ಯಕ್ಚುಲಿ ಏನು ನ್ಯೂಸ್ ಆಗಿಲ್ಲ. ಯಾರೋ ಒಬ್ರು ರಿಯಾಕ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಎಲ್ಲರೂ ಬಂದು ನನಗೆ ಕೇಳೋಬೋದು. ದಯವಿಟ್ಟು ಅಲ್ಲೋ ಕೇಳಿ ಯಾರಿಗೆ ಹೇಳಿದ್ದು ಅಂತ. ನಮಗೆ ಹೇಳಿದ್ರೆ ನಾನು ಬರ್ತೀನಲ್ಲ ಮಾತಾಡೋಕ್ಕೆ. ನಾನು ಯಾರಿಗೆ ಹೇಳಿದ್ದೀನಿ ಅಂತ ಸ್ಪಷ್ಟತೆ ಕೊಟ್ಟಾಯಿತು, ಕರೆಕ್ಟ್. ಈಗ ಇನ್ನೊಂದು ಸರ್, ಅಷ್ಟು ಜನ ಕಲಾವಿದರು ಯಾರು ಇದ್ದಾರೆ, ಎಲ್ಲರಿಗೂ ಸುದೀಪ್ ಗೊತ್ತು, ಯಾರೂ ರಿಯಾಕ್ಟ್ ಮಾಡಿಲ್ಲ. ಯಾಕೆ ರಿಯಾಕ್ಟ್ ಮಾಡಿಲ್ಲ ಅವ್ರಿಗೆ ಹೋಗಿ ಕೇಳಿ, ಗೊತ್ತು. ಆ್ಯಂಡ್ ನಾನು ಯಾಕೆ ಸರ್ ರಿಯಾಕ್ಟ್ ಮಾಡಬೇಕು ಯಾರ್ದೋ ರಿಯಾಕ್ಷನ್ಗೆ? ನಮಗೆ ಇವಾಗ ನೀವು ಹೇಳ್ತೀರಿ ಯಾರೋ ಮಾಡಿರೋ ಇಮ್ಮೆಚ್ಯೂರಿಟಿ ನಾನು ಮಾಡೋಕ್ಕಾಗುತ್ತಾ? ನನ್ನ ಹೆಸರು ತೊಗೊಂಡ್ರೆ ನಾನು ಮಾಡ್ತೀನಿ. ನನಗೆ ಅಂತ ಹೇಳಿ ಅಷ್ಟು ಗಾಂಭೀರ್ಯತೆಯಲ್ಲಂತೂ ನಾನು ಉತ್ತರ ಅಂತೂ ಕೊಟ್ಟೇ ಕೊಡ್ತೀನಿ. ನನಗಂದರೆ ಮೇ ಬಿ ಕ್ಲಾರಿಫಿಕೇಷನ್ ಕೊಡ್ತೀನಿ, ಕರೆಕ್ಟ್. ಸೊ ವೈ ಆರ್ ಯು ಇವನ್ ಟಾಕಿಂಗ್ ಅಬೌಟ್ ಇಟ್? ಒನ್ ಥಿಂಗ್ ಡೋಂಟ್ ಫರ್ಗೆಟ್ ಸರ್, ಒನ್ ಥಿಂಗ್ ಡೋಂಟ್ ಫರ್ಗೆಟ್, ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಈವ್ನಿಂಗ್ ಫಾರ್ ಮೀ ಇನ್ ಮೈ ಲೈಫ್, ಕರೆಕ್ಟ್. ನಾನು ಹೋಗಿ ಕುಣಿದು ಕುಪ್ಪರಿಸಿ ಶುಗರ್ ಕೋಟೆಡ್ ಲೈನ್ಸ್ ಹಾಕಿ ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತಲ್ಲ ಸರ್. ಐ ವಾಸ್ ಆನೆಸ್ಟ್ ಟು ಇಟ್ ಬಿಕಾಸ್ ಐ ಥಿಂಕ್ ಆಸ್ ಅ ಟೀಮ್ ಲೀಡರ್ ಐ ಹ್ಯಾಡ್ ಟು ಸ್ಟ್ಯಾಂಡ್ ಅಪ್, ವಾಯ್ಸ್ ಔಟ್, ಐ ಡಿಡ್. ಓಪನ್ ಅಪ್ ಅಂತೂ ಮಾಡ್ದಲ್ಲೇ ಇರೋಕ್ಕಾಗುತ್ತಾ? ಈಗ ನಾನು ಯಾರು ಹಿಡಿದ್ವಿ ಮಾಡಿದ್ವಿ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ನಾನು. ಸೊ ಐ ಆಮ್ ನಾಟ್ ಹಿಯರ್ ಟು ಕ್ರಿಯೇಟ್ ಎ ಕಾಂಟ್ರವರ್ಸಿ, ಐ ಆಮ್ ನಾಟ್ ಹಿಯರ್, ಬಟ್ ಇಮ್ಯಾಜಿನ್ ದ ಪೇನ್ ಐ ವುಡ್ ಹವ್ ಗಾನ್ ಥ್ರೂ ವೆನ್ ಯು ಸೀ ಇಟ್ ಇನ್ ನೇಕೆಡ್ ಐಸ್. ಏನು ನಡೀತಾ ಇದೆ ಒಂದು ಫುಲ್ ಎವಿಡೆನ್ಸಸ್ ಒಟ್ಟಿಗೆ ನಿಮ್ಮ ಮುಟ್ಟಿಗೆ ಬಂದಾಗ ಆಗಲ್ವಾ? ಏನು ಮಾಡಿದೆ ನಮ್ಮ ಸಿನಿಮಾ? ಪ್ರತಿ ಟೀಮಲ್ಲೂ 2 ಕ್ರಿಕೆಟ್ ಟೀಮಲ್ಲಿ 11 ಜನ ಇರ್ಬೇಕು ತಾನೆ. ನನ್ನ ಸಿನಿಮಾ ಬರ್ಬೇಕಾದ್ರೆ ಎದುರುಗಡೆ 33 ಜನ ಇರ್ತಾರೆ ಟೀಮು, ನಾವಿರೋದು 11 ಜನ, ಆದರೂ ಫೈಟ್ ಮಾಡ್ತೀವಿ. ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದಕ್ಕೆ ಅಂತಲ್ಲ. ಆ್ಯಂಡ್ ಇನ್ನೊಂದು, ನಿಮಗೆ ಹೆಸರು ತೊಗೊಂಡಲ್ಲ ಅಂದಮೇಲೆ ಯಾರು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಮಾಡಿಕೊಡ್ದು ಸರ್, ನಿಮಗೊಂದು ಫೋನ್ ಬಂತು, ಆ ಫೋನ್ ಬಂದ ನಂತರ ನೀವು ರಿಯಾಕ್ಟ್ ಮಾಡಿದಂತ ರಾಜಗೌಡ ಅವರು ಹೇಳ್ತಾರೆ. ಸೊ ಆ ಫೋನ್ ಬಗ್ಗೆ ಏನು ಹೇಳ್ತಾರೆ? ಹಿಂಗಿತ್ತು ಸರ್, ಅದು ಹಿಂಗಾಯ್ತು ಸರ್. ಅವ್ರಿಗೆ ಬಂತಲ್ಲ ಈಗ ಲೋನ್ ಅಪ್ಲೈ ಕಿಯಾ ಅಂತ, ಆಪ್ಕ ಫಿಲಮ್ ಟೆನ್ಷನ್ ಮೇ ಹೇ ಅಂತ ಬಂತು ಸರ್. ಮಾತಾಡಿದೆ ಅಷ್ಟೇ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಡೀಟೇಲ್ಸ್ ಬಿಕಾಸ್ ಐ ವಿಲ್ ನಾಟ್ ಗಿವ್ ಎನಿ ಕ್ಲೂ.
ಸರ್ ಆ ಪೈರಸಿ ಟ್ರಸ್ಟ್ ಮೀ ಸರ್, ನಾನು ಇದನ್ನು ನಿಮಗೆ ಇದು ಮಾಡೋಕ್ಕೆ ಹೇಳ್ತಲ್ಲ. ಡೋಂಟ್ ಆಸ್ಕ್ ಮಿ ಕ್ವಶನ್ಸ್ ಆನ್ ದಟ್, ಬಿಕಾಸ್ ನಾವೇನು ಮಾಡೋಕ್ಕೆ ಹೊರಟಿದ್ದು ಐ ಕಾಂಟ್ ಟಾಕ್ ಅಬೌಟ್ ಇಟ್. ಟ್ರೈ ಮಾಡ್ತೀನಿ ಸರ್. ಐ ಡೋಂಟ್ ನೋ ವೆದರ್ ಐ ಬಿ ಸಕ್ಸಸ್ಫುಲ್ ಆರ್ ಹೌ ಸಕ್ಸಸ್ಫುಲ್ ಐ ಬಿ, ಬಟ್ ಸಕ್ಸಸ್ ಆದಲ್ಲಿ ಮಾತ್ರ ಒಂದು ದೊಡ್ಡ ಒಂದು ಏನಿದೆ ಒಂದು ಪೈರಸಿ ಮಾಬ್ ಅಂತ ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನಂತೂ ಒಂದು ಅಟ್ಲೀಸ್ಟ್ 80% ಫಿನಿಷ್ ಮಾಡೋವಂಥ ಒಂದು ಐಡಿಯಾದಲ್ಲಿದ್ದೀವಿ. ಅದಕ್ಕೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸರ್ಕಾರದಿಂದ ನಾವು ಹೆಲ್ಪ್ ತೊಗೊಬೇಕು, ಯಾರ್ಯಾರಿಗೆ ತೊಗೊಬೇಕು, ಪ್ರತಿಯೊಬ್ಬರು ಹೆಲ್ಪ್ ಕೇಳಿದ್ದೀವಿ, ಪ್ರತಿಯೊಬ್ಬರದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಏನೋ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ, ಬೇರೆ. ಎಲ್ಲರೂ ಅವರವರ ಸಿನಿಮಾ ಬಂದಾಗ ಅಷ್ಟೇ ಪೈರಸಿ ಬಗ್ಗೆ ಮಾತಾಡ್ತಾರೆ, ಬೇರೆ ಟೈಮಲ್ಲಿ ಕೂಲ್ ಆಗಿರ್ತಾರೆ ಅನ್ನೋ ಮಾತಿದೆ. ಅಂದರೆ ಯಾರು ಒಗ್ಗಟ್ಟಾಗಿ ಏನಾಗಿದೆ ಗೊತ್ತಾ ಸರ್, ಇಲ್ಲಿ ಒಗ್ಗಟ್ಟು ಬರಲ್ಲ ಸರ್. ಮಿಕ್ಕಿ ಟೈಮಲ್ಲಿ ಮಾತಾಡೋಕೆ ಹೋದರೆ ಅವ್ರನ್ನ ಕೇರೆ ಮಾಡಲ್ಲ. ಸಮ್ಟೈಮ್ಸ್ ನಮಗೆ ಅನಿಸುತ್ತೆ ಯಾರಿಗೋಸ್ಕರ ಅವ್ರು ನಿಂತ್ವಿ ನಾವು, ಅವರೇ ಇಲ್ವಲ್ಲ ಸರ್. ಇದು ತಪ್ಪಿಲ್ಲ ಸರ್. ಇವತ್ತಿನ ಸೊಸೈಟಿ ಹೇಗಾಗೋಗಿದೆ ಅಂದರೆ, ನೀವು ತುಂಬ ನಾನು ನಿಂತ್ಕೋತೀನಿ ಅಂದರೆ ಲಾಸ್ಟ್ ನೀವು ಒಬ್ಬರೇ ಇರ್ತೀರಿ. ಈ ಟುಡೇ ಸ್ಮಾರ್ಟ್ನೆಸ್ ನಿಮಗೆ ಹೆಲ್ಪ್ ಕೇಳಿದಾಗ ಹೆಲ್ಪ್ ಮಾಡಿ, ಹೇಳಿ ನನಗೆ ಆರಾಮಾಗಿರಿ. ಅದ್ರಲ್ಲಿ ಏನು ಎಥಿಕ್ಸ್ ಲಾಜಿಕ್ ಬರಲ್ಲ ಸರ್. ನಾನು ಹೇಳೋದು ಅಷ್ಟೇ ನನಗೆ, ಬಿಕಾಸ್ ಸಿ ಐ ಹ್ಯಾವ್ ಸೀನ್ ಇಂಡಸ್ಟ್ರಿ, ಐ ಹ್ಯಾವ್ ಸೀನ್ ಸೊಸೈಟಿ. ಸಮ್ಟೈಮ್ಸ್ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಉದ್ದೇಶ ಇಟ್ಕೊಂಡು ಹೋಗ್ತೀವಿ, ಅವ್ರು ಹೇಳ್ತಾರೆ ನಾನು ನಿಮ್ಗೆ ಕರೆದೇ ಇಲ್ಲ, ನೀನು ಯಾರು ಮಾತಾಡೋಕ್ಕೆ ಅಂದ್ಬಿಡ್ತಾರೆ ಟಗಾರ ಅಂದ್ಬಿಟ್ಟು. ಅಯ್ಯಯ್ಯೋ, ಏನೋ ಸಹಾಯ ಮಾಡೋಕ್ಕೆ ಬಂದರೆ ಹಿಂಗೆ ಹೇಳ್ತಾ ಇದ್ದಾರಲ್ಲ. ಇದು ಆಗಿದೆ, ನಿಮಗೂ ಆಗಿರುತ್ತೆ, ನಮಗೂ ಆಗಿರುತ್ತೆ. ಕೆಲವರಿಗೆ ದೊಡ್ಡ ಮಟ್ಟದಲ್ಲಾಗಿದೆ, ಕೆಲವ್ರಿಗೆ ಚಿಕ್ಕ ಮಟ್ಟದಲ್ಲಾಗಿದೆ ಅಷ್ಟೇ. ಬಟ್ ವಿ ಆಲ್ ಹ್ಯಾವ್ ಗಾನ್ ಥ್ರೂ ಇಟ್. ಸೊ ಮೈಂಡಿಂಗ್ ಯುವರ್ ಬಿಸ್ನೆಸ್ ವೆನ್ ನಿಮ್ಮ ಹೆಲ್ಪ್ ಯಾರು ಕೇಳ್ತಾ ಇಲ್ಲ ಅಂದಾಗ ಇಸ್ ನಾಟ್ ಅ ಬ್ಯಾಡ್ ಥಿಂಗ್ ಸರ್. ಇಟ್ಸ್ ಡೆಫಿನೆಟ್ಲಿ ನಾಟ್ ಅ ರಾಂಗ್ ಥಿಂಗ್. ಬಂದು ಕೇಳಿದ್ರ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಂತ್ಕೋತಾರೆ ಅವರು. ಅವ್ರು ಹೇಳಿದ್ರು ಯಾರು ಇವರ ಏನ್ರಿ ಎಲ್ಲಷ್ಟು ಅವ್ರಿಲ್ಲ. ಮತ್ತು ನಾನು ನೀವು ಸಿಗಾಕೊಂಡಿದ್ದೀನಿ. ನೀವು ನನಗೆ ಒಂದೇ ಪ್ರಶ್ನೆ ಕೇಳ್ತಾರೆ, ಏನೋ ಅಂದ್ರೆ ಏನು ಅಂದ್ರೆ ನನ್ನ ಹತ್ರ ಉತ್ತರ ಇಲ್ಲ. ಈಗ ಒಂದು ನಿಮಿಷ ನಾನು ಕರ್ಕೊಂಬರ್ತೀನಿ ತಾಡಿ ಅನ್ಬೇಕು. ಈ ಸಿಚುವೇಶನ್ ಎಲ್ರಿಗೂ ಆಗಿದೆ ಸರ್, ನಮಗೂ ಆಗಿದೆ. ಅದಾದಮೇಲೆ ಏನಾಗುತ್ತೆ ಹೇಳಿ, ನಿಮಗೊಂದು ಉದಾಹರಣೆ ಕೊಡ್ತೀನಿ ಸರ್. ದೊಡ್ಡ ವ್ಯಕ್ತಿ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ, ವಿಷ್ಣು ಸರ್. ಬರ್ತಾ ಅವ್ರು ಹೆಂಗಾಗಿದ್ರು ಹೇಳಿ, ಮನೇಲಿ ಒಳ್ಳೆ ದೇವ್ರ ಥರ ಕೂತ್ಕೊಳ್ಳೋರು ಸರ್. ಅವ್ರಿಗಿರೋ ತಾಕತ್ತು, ಅವ್ರಿಗಿರೋ ಫ್ಯಾನ್ಸಿಗೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಎಲ್ಲ ಸಾರ್ಟ್ ಔಟ್ ಮಾಡೋಕ್ಕೆ ಆ ವ್ಯಕ್ತಿತ್ವನೂ ಇತ್ತು ಅವರಿಗೆ. ಸೈಲೆಂಟ್ ಯಾಕೆ ಆಗ್ತಾಯಿದ್ರು ಅಂದರೆ ನೋಡಿ ಸಾಕಾಗ್ಬಿಟ್ಟಿತ್ತು ಅವ್ರಿಗೆ. ನಮ್ಮ ಹತ್ರ ಮಾತಾಡೋದಲ್ಲ, ನಾವೇನಾರ ಅಲ್ಲ ಅಪ್ಪಾಜಿ ಹಿಂಗೆ ಆಗ್ತಾಯಿದ್ವಿ, ಕಾಫಿ ಕುಡೀರ, ಆರಾಮಾಗಿ ಕೂತ್ಕೊಳ್ರಿ. ಅವ್ರು ನೀವೇನಾದ್ರು ಗಲಾಟೆಗೆ ಹೋದ್ರೆ ನಾಳೆ ಅವರೇ ಇರಲ್ಲ. ಇಲ್ಲ ಅಪ್ಪಾಜಿ ಸುಮ್ಮನೆ ಅನ್ನೋದು. ನೆಕ್ಸ್ಟು ಅವ್ರದ್ದೊಂದು ಹಿಂಗೆ ಇಟ್ಕೊಂಡು ನಗ್ತಾರೆ ಗೊತ್ತಾ. ನಾವೆಲ್ಲ ಹೊಡ್ಸ್ಕೊಂಡ್ಬಂದಿರ್ತಾ ಇದ್ವಿ. ಅವ್ರು ಕೂತ್ಕೊಂಡು ಏನ್ರಿ ಆಯಿತು, ಏನಿಲ್ಲ, ಅದೇ ಹೇಳಿದ್ದು ಅವತ್ತು ಲಾಸ್ಟ್ ಟೈಮ್ ಅಂತ. ಸಿ ದಟ್ ಈಸ್ ಹಸ್ ಎಕ್ಸ್ಪೀರಿಯನ್ಸ್. ಸೊ ನಮ್ದನ್ನು ನಾವು ನೋಡ್ಕೊಂಡ್ರೆ ಸಾಕು. ಐ ಥಿಂಕ್ ದ ಸೊಸೈಟಿ ಕ್ಯಾನ್ ಬಿಕಮ್ ಬೆಟರ್ ವಿತ್ ಯು ಲುಕಿಂಗ್ ಆಫ್ಟರ್ ಯುವರ್ ಸೆಲ್ಫ್ ಫಸ್ಟ್. ಕೀಪಿಂಗ್ ನಿಮ್ಮ ಮನೆ ಕ್ಲೀನ್ ಇಟ್ಕೊಂಡ್ರೆ ಅದನ್ನ ಇನ್ಸ್ಪೈರ್ ಆಗಿ ಪಕ್ಕದ ಮನೆಯವ್ರು ಕ್ಲೀನ್ ಇಟ್ಕೊಂಡ್ರೆ ಅದನ್ನ ಇನ್ಸ್ಪೈರ್ ಆಗಿ ರೋಡ್ ಕ್ಲೀನ್ ಇಟ್ಕೊಂಡ್ರೆ ಅದು ಏರಿಯಾ ಕ್ಲೀನ್ ಇಟ್ಕೊಂಡ್ರೆ ಐ ಥಿಂಕ್ ಯುವರ್ ವೆನ್ ಐ ಸೇ ಯುವರ್ ಹೌಸ್ ಐ ಥಿಂಕ್ ಯುವರ್ ಸೆಲ್ಫ್. ಐ ಲೈಕ್ ಟು ಕೀಪ್ ಮೈ ಸೋಲ್ ಕ್ಲೀನ್. ನನ್ನ ಸಿನಿಮಾ ಶತಪ್ರಯತ್ನ ಯಾಕೆ ಮಾಡ್ತಾ ಇದ್ದೀನಿ. ಅದರಿಂದ ಕನ್ನಡ ಚಿತ್ರರಂಗಕ್ಕೆ ಹೆಲ್ಪ್ ಆದರೆ, ಒಂದಿಷ್ಟು ಚಿತ್ರಕಥೆಗೆ ಹೆಲ್ಪ್ ಆದರೆ, ಅದರಿಂದ ಇನ್ನೊಂದಿಷ್ಟು ದುಡ್ಡು ಬರೋಕ್ಕಾದರೆ, ಅದರಿಂದ ಇನ್ನು 10 ಪಿಕ್ಚರ್ ತೊಗೊತಾರೆ ಅವರು. ಐ ಥಿಂಕ್ ಐ ಶುಡ್ ಸ್ಟಾರ್ಟ್ ವಿತ್ ಮೀ. ಐ ಆಮ್ ಕೀಪಿಂಗ್ ಮೈ ಸೆಲ್ಫ್ ಅಪ್ಡೇಟೆಡ್ ಲೈಕ್ ದಟ್ ಕ್ಲೀನ್. ಸರ್, ಈಗ ಚೇಂಬರ್ ಜೊತೆಗೆ ಪೈರಸಿ ಸಂಬಂಧಪಟ್ಟ ನೀವೇನಾದರೂ ಈ ಟೈಮಲ್ಲಿ ಅಥವಾ ಡಿಸ್ಕಷನ್ ಮಾಡಿದ್ರೆ ಪೈರಸಿ ವಿಚಾರವಾಗಿ ಇಷ್ಟು ಚರ್ಚೆ ಆಗಲ್ಲ. ನೀವು ಹೇಳಿದ್ರಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ ಅವಾಗ. ಪ್ರೀವಿಯಸ್ ಸಿನಿಮಾನು ಕೂಡ ಇದ್ದಾರೆ. ಎಸ್ ಅಂದರೆ ಇನ್ನು ಅಪ್ಕಮಿಂಗು ಹಿಂಗೆ ಇರುತ್ತೆ ಅಥವಾ ಡಿಪೆಂಡ್ಸ್. ಅದು ನಾನು ಹೆಂಗೆ ಹೇಳಿ, ಇವಾಗ ನಾನು ಅವ್ರು ಅವ್ರ ಮೇಲೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೋ. ಇಲ್ಲ ಬಹುಶಃ ರೆವಿನ್ಯೂ ಶೇರಿಂಗ್ ಇಲ್ಲ ಅಂದರೆ ಮೇ ಬಿ ಆ ಅಮೌಂಟಿಗೆ ನಾನೊಂದು ಏರಿಯಾ ತೊಗೊಳ್ತೀನಿ. ದಟ್ ವೇ ಐ ಕ್ಯಾನ್ ಹೆಲ್ಪ್ ದ ಪ್ರೊಡ್ಯೂಸರ್ ಅಲ್ವೇ. ನೋಡೋಣ. ನಾನು ಆ್ಯಕ್ಚುಲಿ ತುಂಬ ಹಿಂದೆ ಆಗಿದೆ ಸರ್. ಇವತ್ತು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ನಾನು ವಿಕ್ರಾಂತ್ ರೋಣದಿಂದ ಹಿಂದೆನೂ ನಾನು ರೆವಿನ್ಯೂ ಶೇರಿಂಗಲ್ಲಿದ್ದೀನಿ. ನಾನು ಸುದೀಪ್ ಆರ್ಟ್ಸ್ ಜೊತೆಗೆ ಎಕನಾಮಿಕ್ಸ್ ಬಗ್ಗೆ ಸ್ವಲ್ಪ ತಲೆಕೆಡಿಸ್ಕೊತಾರೆ. ಇಲ್ಲ ಸರ್, ಐ ಜಸ್ಟ್ ಬೀನ್ ವೆರಿ ಹಾರ್ಟ್ಫುಲ್ ವಿತ್ ಮೈ ಪ್ರೊಡ್ಯೂಸರ್ಸ್. ಸಿನಿಮಾದಲ್ಲಿ ಇವತ್ತು ದುಡ್ಡು ಮಾಡಿದ್ದೇ ಕಂಫರ್ಟೇಬಲಾಗಿ ನನಗೆ ನೇಚರ್ ಎಲ್ಲಿಡಬೇಕು ಇಟ್ಟಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೇನಾದರೂ ಒಂದು ಸಿನಿಮಾ ಮಾಡೋ ನನ್ನ ಆಸಕ್ತಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು ಅಂತ ಬಂದಾಗ, ನಾವು ಇದ್ದೀವಿ ನಿಮ್ಮೊಟ್ಟಿಗೆ ಅಂತ ಬಂದಾಗ ಭರವಸೆ ಜಾಸ್ತಿ ಅಲ್ಲ ಒಬ್ಬ ನಿರ್ಮಾಪಕರಿಗೆ. ನಾವು ಇದ್ದೀವಿ, ಏನಾರಾದರೆ ನಂದು ಹೋಗುತ್ತೆ, ಮಾಡೋಣ ಬನ್ನಿ ಅಂತ ಬರುತ್ತಲ್ಲ. ಆವಾಗ ನಾವಿಬ್ಬರು ಫ್ರೆಂಡ್ಸಾಗಿ ವರ್ಕ್ ಮಾಡ್ತೀವಿ ಸರ್. ಒಂದೊಂದು ನೋವು ನಮ್ಮ ಹತ್ರ ಹೇಳ್ಕೊತಾರೆ, ಹಿಂಗಿದೆ ಏನು ಮಾಡೋಣ ಸರ್, ಇವಾಗ ಇಷ್ಟು ದುಡ್ಡು ಬರುತ್ತೆ, ಇದರಲ್ಲಿ ಬೇಡ ತಾಳಿ ಏನೋ ಮಾಡೋಣ ಬರುತ್ತಲ್ಲ. ಐ ಥಿಂಕ್ ದಟ್ ಇಸ್ ಹೌ ವಿ ಶುಡ್ ಗೋ ಟು ಇಟ್. ಅಟ್ಲೀಸ್ಟ್ ಐ ಆಮ್ ವರ್ಕಿಂಗ್ ದಟ್. ಸರ್, ವಿಜಯ್ ಕಾರ್ತಿಕ್ ಅವರು 2 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಜೊತೆ ಮಾಡಿರೋದ್ರಿಂದ ಒಂದು ಸಕ್ಸಸ್ಫುಲ್ ಕೂಡ ನೋಡಿದ್ದಾರೆ. ಸೊ ಅಲ್ಲಿನ ಡೈರೆಕ್ಟರ್ಸ್ಗಳು ಬೇರೆಯವರು ಮತ್ತೆ ನಿಮ್ಮ ಜೊತೆ ಈ ಥರ ಫುಲ್ ಫ್ಲೆಜ್ ಆಗಿ ಸಿನಿಮಾ ಮಾಡೋ ಥರ ತಮಿಳು ಕನ್ನಡ ಮಾತುಕತೆಗಳು ಏನಾದ್ರು ಅಂತ
ತೆಲುಗುನವ್ರು ಬಂದಿದ್ದಾರೆ. ಅದು ನೆಕ್ಸ್ಟ್ ಒಂದು ರಾಮ್ ಕಾಮ್ ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀನೋ ಅದನ್ನು ನಡೆಯುತ್ತೆ. ಕರ್ನಾಟಕದ ಪ್ರೊಡ್ಯೂಸರ್ಸೇ ಒಟ್ಟು ನಮ್ಮವರೇ. ಡೈರೆಕ್ಟ್ರ್ ಮಾತ್ರ ಅಲ್ಲಿ ಸುಕುಮಾರ್ ಟೀಮಿಂದ ಬಂದಿರೋದು ಕತೆ ನನಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದು ಬಿಟ್ಟರೆ ಎಲ್ಲ ಇಲ್ಲಿನವ್ರೆ ಸರ್. ಅಂದರೆ ಈಗ ಹಂಗೆ ಹೇಳೋಕ್ಕಾಗಲ್ಲ. ಈಗ ಪ್ರೇಮ್ ಒಟ್ಟಿಗೆ ಡಿಸ್ಕಷನ್ ನಡೀತದೆ, AP ಒಟ್ಟಿಗೆ ನಡೀತಾ ಇದೆ, ಎಷ್ಟೋ ಜನ ಒಟ್ಟಿಗೆ ನಡೀತಾ ಇದೆ. ಅದು ಆಗುತ್ತೆ. ಅದು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಪ್ರೇಮ್ ಒಂದು ಸಿನಿಮಾ. ಫಸ್ಟ್ ಟೈಮ್ ಒಂದು ಮೈಥಾಲಜಿಕಲ್ ಪ್ಲ್ಯಾನ್ ಮಾಡಿದ್ದಾರೆ ಅವರು. ಸೊ ಇಟ್ಸ್ ಗೋನ್ ಬಿ ಸಮಥಿಂಗ್ ವೆರಿ ಹ್ಯೂಜ್. ಅದು ನಡೀತಾ ಇದೆ. ಸರ್ ಮೊನ್ನೆ ಬಿಗ್ ಬಾಸಲ್ಲಿ ಸಂಡೇ ಬಂದ್ರಲ್ಲ, ಸ್ಯಾಟರ್ಡೆ ಅಲ್ಲೆಲ್ಲ ಹೋಗಿ ಬಿಗ್ ಬಾಸ್ ಯಾಕೆ ಟೈಮ್ ಕೊಟ್ಟರು? ಬಿಗ್ ಬಾಸ್ಗೆ ಬಿಗ್ ಬಾಸ್ ಸರ್ ಈ ಜೊತೆ ಏನು ಮಾಡ್ತೀವಿ ಸರ್, ಆ ಥರ ಒಂದು ಸಂದರ್ಭ ಬಂದಾಗ ನಾವೇನು ಮಾಡ್ತೀವಿ, ಸ್ವಲ್ಪ ಇಲ್ಲಿ ಮಾತಾಡಿಕೊಂಡು ಶುಕ್ರವಾರ ಶೂಟ್ ಮಾಡಿರ್ತೀವಿ. ನಾವು ಒಂದಿನ ಮುಂಚೆ ಮಾಡಿರ್ತೀವಿ. ಅದು ಆಗಲ್ಲ, ಅದು ಯಾವಾಗಲೂ ಆಗಲ್ಲ. ಯಾವಾಗ ಒಂದು ಸತಿ ಮಾಡ್ಬೋದು, ಪ್ರತಿ ಸಲ ಆಗಲ್ಲ. ಬಟ್ ಇಂಥ ಒಂದು ಸಿಚುವೇಶನ್ ಬಂದಾಗ ಆ ಥರ ಮಾಡಬಲ್ಲೆ ನಾನು. ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನಾದರೂ ಮಿಸ್ ಮಾಡ್ಕೋತೀರಿ? ಎಸ್ ಇವಾಗ ಎಸ್ ಪ್ರಮೋಷನ್ಸ್ ಇದೆ ಸರ್. ನನಗೀಗ ಸಿನಿಮಾ ಮುಗಿದ ಮೇಲೆ ಶುಕ್ರವಾರ ಆದಮೇಲೆ ಅದರ ಅವಶ್ಯಕತೆ ನಾನು ಹೇಳಿದೆ ಇಮಿಡಿಯೇಟಾಗಿ ನಾನು ತಮಿಳ್ ಇಂಟರ್ವ್ಯೂಸ್ ಕೊಡಬೇಕಿಲ್ಲ, ಅನ್ಯಾಯ ಆಗ್ಬಿಡುತ್ತೆ. ಕರ್ನಾಟಕದಲ್ಲೂ ರಿಯಾಕ್ಷನ್ಸ್ ನೋಡ್ಕೊಂಡು ನಾನೇನಾದ್ರು ಬೇಕಾಗುತ್ತೆ, ನಮ್ಮ ಅವಶ್ಯಕತೆ ಇದ್ದಲ್ಲಿ ಏನಾದ್ರು ಮಾಡಬೇಕಾ, ಥಿಯೇಟರ್ಸ್ಗೆ ಹೋಗ್ಬೇಕಾ, ಬರಬೇಕಾ, ಅವೆಲ್ಲ ಇರುತ್ತಲ್ಲ. ಹಾಗಿದ್ದಾಗ ಇದರಲ್ಲಿ ನಾನು ಒಬ್ಬನೇ ಅಲ್ಲಲ್ಲ, ತುಂಬ ಜನದ ಶ್ರಮ ದುಡ್ಡು ಎಲ್ಲ ಇರಬೇಕಾದ್ರೆ ದೇ ನೀಡ್ ಮೀ. ಸೊ ಐ ಹ್ಯಾವ್ ಟು ಬಿ ಅವೈಲಬಲ್. ಸರ್ ಅಭಿಮಾನಿಗಳ ಜೊತೆ ನಾನು ಸ್ಟಾಪ್ ಇಟ್ ಲಾಂಗ್ ಬ್ಯಾಕ್. ಏನಕ್ಕೆ ಪ್ರಾಬ್ಲಮ್ ಏನಂದರೆ ಅಲ್ಲಿ ನಾವಿದ್ದೀವಂದರೆ ನೀವುಗಳು ಮಾಧ್ಯಮ ಕ್ಯಾಮ್ರಾ ಅಲ್ಲೇ ಇರುತ್ತೆ. ನೀವು ಇರೋ ತನಕ ಜನಗಳಿಗೆ ಒಂದಂತೂ ಗೊತ್ತಲ್ಲ, ಏನೋ ನಡೀತಾ ಇದೆ, ಇಲ್ಲ ಯಾರೋ ಇದ್ದಾರೆ, ಅದಕ್ಕೆ ಇವ್ರು ಯಾರು ಹೋಗ್ತಾ ಇಲ್ಲ ಅಂತ. ಆ ಕ್ಯೂರಿಯಾಸಿಟಿಯಲ್ಲಿ ಮಾರ್ನಿಂಗ್ ಶೋ ಅವ್ರು ಹೊರಗಡೆ ಹೋಗಲ್ಲ, ಮ್ಯಾಟಿ ಒಳಗೆ ಬರೋಲ್ಲ. ನಂದು ಮೊದಲನೇ ಸೀನ್ ಭಾಳ ಇಂಪಾರ್ಟೆಂಟ್, ನೋಡಲೇಬೇಕು ನೀವು. ಮ್ಯಾಕ್ಸಿಗೆ ಹೋಗಿಲ್ಲ, ವಿಕ್ರಾಂತ್ ರೋಣಾಗೆ ಹೋಗಲಿಲ್ಲ ನಾನು. 31st ಬಂದೆ ನಾನು. ಇಫ್ ಯು ರಿಮೆಂಬರ್ ಮ್ಯಾಕ್ಸ್ ಐ ಕೇಮ್ ಆನ್ 31st. ದಿಸ್ ಟೈಮ್ ಆಲ್ಸೋ ಗಾಡ್ಸ್ ಗ್ರೇಸ್ ಎವ್ರಿಥಿಂಗ್ ಗೋಸ್ ವೆಲ್. 31st ಅಂತ ಅಲ್ಲಿ ನೋಡಿ 2 ಸಿನಿಮಾ ಕ್ಲಾಶ್ ಆಗ್ತದೆ ಅವಾಗ. ಹಾಗೆ ಸರ್ ಲಾಸ್ಟ್ ಮ್ಯಾಕ್ಸ್ ರಿಲೀಸ್ ಟೈಮಲ್ಲಿ ನೀವು ಹೀಗೆ ಪ್ರೆಸ್ ಮೀಟ್ ಮಾಡಿದ್ವಿ, ಮುಂದಿನ ವರ್ಷ ಇನ್ನು 1 ವರ್ಷ ಬಿಟ್ಟು ನಾನು ಹೊಸ ಸಿನಿಮಾ ಕೊಡ್ತೀನಿ ಅಂತ. ಸೊ ಈಗ ಮಾರ್ಕ್ ಕೊಟ್ಟ ಮಾತನಾಗೆ ರಿಲೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಏನು ಪ್ರಾಮಿಸ್ ಕೊಡ್ತೀನಿ? ಯಾವುದು ರಾಮ್ ಕಾಮ್ ನೆಕ್ಸ್ಟ್ ಬರುತ್ತಾ ಅಥವಾ ಬಿಲ್ಲರಂಗ ಭಾಷಾ ವಿಲ್ ನಾಟ್ ರಿಲೀಸ್ ಅರ್ಲಿ, ಮೇ ಬಿ ಇಯರ್ ಎಂಡಿಗೆ ಬರ್ಬೋದು ಅದು, ಬಿಕಾಸ್ ಇಟ್ ವಿಲ್ ಟೇಕ್ ಟೈಮ್. ರಾಮ್ ಕಾಮ್ ನಾನೇನು ಹೇಳ್ತಾ ಇದ್ದೀನಿ, ದಟ್ ಮೇ ಕಮ್ ಇನ್ ದ ಮಿಡ್ ಇಯರ್, ಸಮಥಿಂಗ್ ಆರ್ ಪ್ಲಾನಿಂಗ್. ಇಮಿಡಿಯೇಟ್ಲಿ ಶುರು ಆಗುತ್ತೆ ಸರ್ ನಿಮಗೆ ಶೂಟಿಂಗ್? ಅದು ಕಾನ್ಷಿಯಸ್ ಡಿಸಿಷನ್ ಸರ್, ನೀವು ಜಾನರ್ ಚೇಂಜ್ ಮಾಡಬೇಕು ಅಂತ. ಪ್ಯಾಷನ್. ನೀವು ಕೇಳ್ತಾನೆ ಇದ್ರಲ್ಲ ಯಾಕೆ ಹೀರೋಯಿನ್ ಇಲ್ಲ ಅಂತ, ಅದಕ್ಕೆ ಒಂದು ಹೀರೋನೊಟ್ಟಿಗೆ ಸಿನಿಮಾ ಮಾಡೋಣ. ಸರ್ ಡೇಟ್ಸ್ ಈಗ ಅಲ್ಲಿ ಹೋಗ್ಬಿಟ್ಟು ವಿಲನ್ ಹಾಕಿಲ್ಲ, ವಿಲನ್ ಹಾಕಿಲ್ಲ ಅಂದ್ಬಿಟ್ಟು ಡೇಟ್ಸ್ ಕೊಟ್ಟರು ಲೆಕ್ಕದಲ್ಲಿ ಎಷ್ಟು ದಿನ ಎಂಗೇಜಿಂಗ್ ಆಗಿರ್ತಿರೋ? 1 ವೀಕ್? ನಥಿಂಗ್ ಸರ್. ನಾನು ಆ್ಯಕ್ಚುಲಿ ಸಿನಿಮಾಗೆ ನಾನು ಯಾವತ್ತೂ ನಿಮಗೆ ಎಷ್ಟು ದಿನ ಬೇಕು, 60 ದಿನ 70 ದಿನ ಬೇಕಾ ನಾನು ಕೇಳಲ್ಲ ಸರ್. ನಾನು ಮುಗಿಯೋ ತನಕ ಹೋಗ್ತಾ ಇರ್ತೇನೆ ಅಷ್ಟೇ. ನನಗೆ ನನ್ನ ಕಡೆಯಿಂದ ನಾನು ಯಾವತ್ತೂ ಪ್ರೆಷರ್ ಕೊಡೋಕ್ಕೆ ಇಷ್ಟಪಡಲ್ಲ. ನಾನು ನಿರ್ದೇಶಕನಿಗೆ ಅವನಿಗೆ ನಾನು ಇದ್ದೀನಿ ಅಂತ ಗೊತ್ತಿರಬೇಕು. ನೀನು ಚೆನ್ನಾಗಿ ತೆಗಿ, ನಾನು ಇದ್ದೀನಿ ಅಷ್ಟೇ, ತಲೆ ಕೆಡಿಸ್ಕೋಬೇಡ. 60 ದಿನ ಆದಮೇಲೆ ಸುದೀಪ್ ಅವರಿಲ್ಲ, ಅಯ್ಯಯ್ಯೋ ಸುತ್ತು ಬೇಡ, ಬೇರೆಯವ್ರ ಟೆನ್ಷನ್ ತೊಗೊಳ್ಳಿ, ನಾನಿದ್ದೀನಿ. ನನಗೆ ಆ ಥರ ಏನಿಲ್ಲ ಸರ್. ಸಮ್ಟೈಮ್ಸ್ ನಾನು ಹೀರೋ ಆಗಿದ್ರು ನನಗೆ ಹೇಳ್ತಾ ಇರ್ತಾರೆ ಸರ್, ಯೋಗಿ ಬಾಬು ಬಂದರು, ಅವ್ರು ಬಂದರು, ಮಾಡಿಬಿಡೋಣ ಸರ್, ಅವ್ರು ನಾಳೆಯಿಂದ ಇಲ್ಲ, ರೆಡಿ ಬರ್ತೀನಿ. ಈಗ ಹೀರೋ ಬಂದರು ಓಡ್ ಬನ್ನಿ ಅನ್ನೋದು ಇಲ್ಲಿ ನಮ್ಮಲ್ಲಿ ಉಲ್ಟಾನು ನಡೀತಾ ಇರುತ್ತೆ ಸರ್. ಸಮ್ಟೈಮ್ಸ್ ನಮ್ಮ ಪ್ರತಾಪ ಯಾರು ಬಿಟ್ಬಿಡಿ, ನಮ್ಮ ಪ್ರತಾಪ ಅವ್ನು ನಾಳೆಯಿಂದ ಇಲ್ಲ, ಏನು ಮಾಡ್ಬೇಕು ಈಗ ಸರ್, ಇವತ್ತು ಒಂದು ಚೂರು ಎಕ್ಸ್ಟೆಂಡ್ ಮಾಡೋಣ ಸರ್, ನಾಳೆಯಿಂದ ಪ್ರತಾಪ್ ಇಲ್ಲ, ಸರಿ ನಡೀರಿ. ಬಟ್ ಆ ಡೈರೆಕ್ಟ್ರಿಗೆ ಆ ಸಲಿಗೆ ಕೊಟ್ಟಿದ್ದೀವಿ ನಾವು, ಪ್ರೀತಿಯಿಂದ ಮಾಡಿ, ನೀವು ಚೆನ್ನಾಗಿ ಮಾಡಿ. ಅದೇ ಅಭಿಮಾನಿಗಳ ಬಗ್ಗೆ ಥರ ನಾನು ಮಾತಾಡಿದ್ದು. ಸೊ ಈಗ ಮಧ್ಯದಲ್ಲಿ ಆ ಅಭಿಮಾನಿಗಳನ್ನು ಕೇಳಿಸ್ಕೊಂಡು ಅವರು ಮಾತಾಡಿದ್ದುಂಟು, ಹೊಗಳಿದ್ದುಂಟು, ಎಲ್ಲ ಉಂಟು. ಇನ್ನೊಂದು ಯಾವುದೋ ಗ್ರೂಪ್ ಇರಬೇಕಲ್ಲ ಇದು ಇಷ್ಟ ಆಗದೆ ಇರೋದು. ಅವ್ರ ಫ್ಯಾನ್ಸ್ ನಮ್ಮನ್ನು ಇಷ್ಟಪಡೋದು, ನಮ್ಮ ಫ್ಯಾನ್ಸ್ ಅವ್ರನ್ನ ಇಷ್ಟಪಡೋದು ಯಾವ್ದಾದ್ರು ಚಿಕ್ಕದಾಗಿರ್ಬೇಕೆ, ಕರೆಕ್ಟೇ? ಅಲ್ಲಿ ನಡೀತಾ ಇರೋದು ಪ್ರಾಬ್ಲಮ್ಮು. ಸೊ ನಾವು ಒಂದಾಗೋದ್ರಲ್ಲಿ ಯಾರಿಗೋ ಮೇ ಬಿ ಯಾರಿಗೋ ಇಷ್ಟ ಇಲ್ಲದೇ ಇರ್ಬೋದು, ಗೊತ್ತಿಲ್ಲ ನನಗೆ ವಿಚ್ ಪರ್ಟಿಕ್ಯುಲರ್ ಗ್ರೂಪ್ ದಟ್ ಇಸ್. ಐ ಆಮ್ ಓನ್ಲಿ ಟ್ರೈನ್ ಟು ಟೆಲ್ ಯು, ಆ್ಯಸ್ ಆ್ಯಕ್ಟರ್ಸ್ ನಾವು ಯಾವತ್ತೂ ಕಿತ್ತಾಡೇ ಇಲ್ಲ. ಇದೇ ನಮಗೆ ಕೆಲವು ನಮ್ಮಿಬ್ಬರು ಮಧ್ಯದಲ್ಲಿ 1000 ಇರ್ಬೋದು, ಅದು ನಮ್ಮಿಬ್ಬರದು. ಯಾವತ್ತಿಬ್ಬರು ಹೋಗ್ಬಿಟ್ಟು ಆ ಥರ ಇದು ಮಾಡ್ಕೊಂಡು ಮಾತಾಡಿದ್ದೀವಿ ಇಲ್ವಲ್ಲ. ಹಾಗಂತ ಇದಿಷ್ಟು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅನ್ಕೊಂಬೇಡಿ, ವಾಪಸ್ ರಿಕಲೆಕ್ಟ್ ಮಾಡಿಸ್ತಾ ಇದ್ದೀನಿ ನಾನು ನಿಮಗೆ. ಇದ್ರ ಒಳಗಡೆ ನಂದು ನೋವು ನನಗಿರಬಾರ್ದ, ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡ್ಬಾರ್ದು, ಯಾರ್ದೋ ವೇದಿಕೆ ಮೇಲೆ ಮಾತಾಡ್ತಾ ನನ್ನ ವೇದಿಕೆ ಮೇಲೆ ಮಾತಾಡ್ದೆ. ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು, ಅವತ್ತೊಂದು ಸೆಲೆಬ್ರೇಷನ್ ಡೇ ನಮಗೆ. ಐ ಮಿಸ್ಡ್ ಇಟ್ ಸರ್. ನಾನು ಕೂತ್ಕೊಂಡು ಮಾತಾಡಿ ಎಲ್ಲ ಸಂಭ್ರಮ ಮಾಡಿದ್ರೆ ನನಗಿದೆ ಅದು. ಹಾಗಂದ್ಬಿಟ್ಟು ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರು ರಿಯಾಕ್ಟ್ ಮಾಡ್ದೇ ಇರುವಾಗ ಯಾರೋ ಒಬ್ಬರು ರಿಯಾಕ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಹೇಳಿದ್ದು ಅಂತ ನೀವು ಅಂದರೆ ನೀವು ಅವ್ರಿಗೂ ಕೇಳಬೇಕು, ಯಾಕೆ ನಿಮಗೆ ಹಂಗೆ ಅನ್ನಿಸ್ತು?
ಆ ಕಡೆಯಿಂದ ಏನಾರು ಮಾಡಿದ್ದೀರಾ? ನಿಮಗೆ ಅಂತ ಯಾಕೆ ಅನ್ನಿಸ್ತು? ಈ ಪ್ರಶ್ನೆ ಆ ಕಡೆ ಹಾಕ್ಬೇಕು, ನನಗಲ್ಲ. ನಾವಂತೂ ಏನಿಲ್ಲ, ನಾನು ಹೇಳಿದೆ ಅಷ್ಟು ಹೇಳಿದೆ. ಇನ್ಫ್ಯಾಕ್ಟ್ ಮೊನ್ನೆಯಿಂದನೂ ಹೇಳ್ತಾನೆ, ಇದ್ರ ಮೇಲೂ ಕೆಲವ್ರಿಗೆ ಏನಾಗುತ್ತೆ, ಇಲ್ಲ ಇದು ಉತ್ತರ ಅಲ್ಲ ಅಂದರೆ ಈಗ ನಿಮ್ಮ ಉತ್ತರಕ್ಕೆ ನಾನು ಸ್ಪಂದಿಸೋಕ್ಕಾಗಲ್ಲ. ಕರೆಕ್ಟೇ? ನಿಮಗೆ ಮೊನ್ನೆ ಒಂದು ಉದಾಹರಣೆ ಕೊಟ್ಟೆ. ಇಲ್ಲಿ ಒಂದು ಚಿಕ್ಕದಾಗಿ ಬಿಗ್ ಬಾಸಲ್ಲಿ ನಡೀತಾ ಇತ್ತು. ಇಲ್ಲ ಒಬ್ಬರು ಅನ್ನು ವರ್ಡ್ ಯೂಸ್ ಮಾಡಿಬಿಟ್ರು, ನೀವು ಮಾತಾಡಬೇಕಿತ್ತು ಅಂತ. ನೀವು ಕರೆಕ್ಟ್. ಏನು ಮಾತಾಡಲಿ? ನಾನು ಹೋಗಿ ಕೇಳ್ತೀನಿ, ಏನಮ್ಮ ಎಸ್ ಅಂದರೆ ನೀವು ಏನದು? ಅಣ್ಣ ವರ್ಡ್ ಎಸ್ ಅಂದರೆ ಸಿಲ್ಲಿ ಅಣ್ಣ ಅಂತಾರ. ಅಯ್ಯೋ ನನ್ನ ತಲೆಯಲ್ಲಿ ಅದನ್ನೆಲ್ಲ ಓಡ್ತಾ ಇರೋದು, ನನ್ನ ತಲೆಯಲ್ಲಿ ದೊಡ್ಡ ವರ್ಡ್ ಇದೆ. ಇಲ್ಲ ಅಣ್ಣ ಎಸ್ ಸಿಲ್ಲಿ, ಏನೋ ಸಿಲ್ಲಿಯಾಗಿ ಆಡ್ತಾರೆ. ನಾನು ಅವಾಗ ನನ್ನ ಮಕ್ಕ ಏನಾಗಬೇಕಮ್ಮ. ಸೊ ಕೆಲವು ಯಾಕೆ ಕೇಳಲ್ಲ ಅಂದರೆ ಅದು ಏನು ಬರ್ಬೋದು ಗೊತ್ತು ತಾನೆ. ಇದು ತಿಳುವಳಿಕೆ ಇದೆ ತಾನೆ ನನಗೆ. ನಾನು ಆಡ್ಬೇಕಾದ್ರೆ ಒಂದು ಸೈಲೆಂಟಾಗಿರ್ಬೇಕಾದ್ರೆ ಏನಕ್ಕೋ ಒಂದು 1000 ಅರ್ಥ ಇರುತ್ತೆ ಸರ್. 12 ವರ್ಷದ ಬಿಗ್ ಬಾಸ್ ನಡ್ಕೊಂಡು ಬರ್ತಾಯಿದ್ದೀನಿ, 30 ವರ್ಷದ ಇಂಡಸ್ಟ್ರಿಯಲ್ಲಿದ್ದೀನಿ. ಐ ಆಮ್ ನಾಟ್ ದಟ್ ಸಿಲ್ಲಿ ಆ್ಯಂಡ್ ಐ ಆಮ್ ನಾಟ್ ದಟ್ ಆ್ಯರೆಗೆಂಟ್. ಐ ಹ್ಯಾವ್ ಮೈ ಬ್ರೈನ್ ಇನ್ ಪ್ಲೇಸ್. ಇಲ್ಲಿ ಏನಾಗ್ತದೆ, ನಡೀತಾ ಇರೋದು ನಿಮ್ಗಳ ಕಣ್ಣಿಗೆ ಕಾಣ್ತಾ ಇಲ್ವಾ? ನನಗೆ ಅರ್ಥ ಆಗ್ತಾಯಿಲ್ಲ. ಅದು ನೀವು ನೋಡ್ಕೊಳ್ಳಿ, ನೀವು ಮಾತಾಡೋ ಕಡೆ. ಹಂಗಂತ ಇದನ್ನೆಲ್ಲ ದೊಡ್ಡದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರೈಮ ಹೇಳಬೇಕಿತ್ತು, ಹೇಳಿದೆ.